सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। ओम ह्रीं दुं दुर्गायै नमः। ओम श्री गुरुभ्यो नमः। ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 29 ಮಾರ್ಚ್ 2026ರಿಂದ ದಿನಾಂಕ 4 ಏಪ್ರಿಲ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಲಾಭದಲ್ಲೇ ಇದ್ದಾನೆ, ಏನು ಬದಲಾವಣೆ ಆಗಿಲ್ಲ. ಆದ್ರೆ ಆ ರಾಶಿಯಲ್ಲಿರ್ತಕ್ಕಂತಹ ಕುಜನ ಜೊತೆಯಲ್ಲಿ, ಮಂಗಳನ ಜೊತೆಯಲ್ಲಿ ರಾಹು ಕೂಡ ಹಾಗೆ ಇದ್ದಾನೆ, ಯಾವುದೇ ಬದಲಾವಣೆಗಳಿಲ್ಲ. ಈ ಕುಜ ರಾಹು ಒಂದು ಕಡೆ ಸೇರಿದ್ರು ಅಂದ್ರೇನೆ ಸ್ವಲ್ಪ ಅನಾಹುತಗಳು, ತೊಂದರೆಗಳು ಸಹಜವಾಗಿ ಆಗ್ತಾ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ಕುಜ ಅಂದ್ರೆ ಆಕಸ್ಮಿಕವಾಗಿ ಆಗುವಂಥದ್ದು, ರಾಹು ಅದನ್ನ ಅನಾಹುತಕ್ಕೆ ಕನ್ವರ್ಟ್ ಮಾಡುವಂಥದ್ದು. ಹೊರಗಡೆ ಪ್ರಪಂಚದಲ್ಲೂ ಕೂಡ ಏನೇನೆಲ್ಲ ಆಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಈ ಒಂದು ಕುಜರಾಹು ಕಾಂಬಿನೇಷನ್ ಇಂದ. ಹಾಗೆ ಇದು ಕೆಲವರ ಜೀವನದಲ್ಲೂ ಆಗ್ತಾ ಇರುತ್ತೆ. ಅಂದ್ರೆ ಮನೆಯಲ್ಲಿ ಜಗಳ, ಮನಸ್ತಾಪ, ಆರೋಗ್ಯದಲ್ಲಿ ತೊಂದರೆ, ಈ ತರದ್ದೆಲ್ಲ. ಇದರಲ್ಲಿ ಮೇಷರಾಶಿಯವರಿಗೆ ಯಾವ ತರ ಸಮಸ್ಯೆ ಬರುತ್ತೆ ಅಂದ್ರೆ ಈಗ ಆಲ್ರೆಡಿ ಶುರು ಆಗಿದೆ ಕೆಲವ್ರಿಗೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ಭಯ, ಆತಂಕ, ತುಂಬಾ ನೆಗೆಟಿವ್ ಆಲೋಚನೆಗಳು. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿನೇ ಮಂಗಳ, ಅವನ ಜೊತೆನಲ್ಲಿ ರಾಹು ಇದ್ದಾಗ ರಾಹು ಅಂತಂದ್ರೆ ಭ್ರಮೆ, ಊಹೆ, ಒಂಥರ ಮಾಯೆ ಅಂತ ಹೇಳ್ಬೋದು. ಈ ಊಹೆಗಳನ್ನ, ಮಾಯೆಯನ್ನ ಸೃಷ್ಟಿಸಿ ಭಯವನ್ನ ಉಂಟು ಮಾಡುವಂಥದ್ದು, ಈ ತರದ್ದೆಲ್ಲ ಆಗುವಂಥದ್ದು. ಈ ಕಡೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥದ್ದು. ಕಾಲ ಪುರುಷನ ತಲೆಯ ಭಾಗವನ್ನ ಸೂಚಿಸುವಂತಹ ಮೇಷರಾಶ್ಯಾಧಿಪತಿಯಾದ ಕುಜನು ರಾಹುವಿನ ಜೊತೆಗೆ ಇರೋದ್ರಿಂದ ತುಂಬಾ ತಲೆನೋವು ಬರುವಂಥದ್ದು, ಈ ತರದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ರೋಗಾಧಿಪತಿ ಬುಧ ಕೂಡ ಇದೇ ಕುಜ ರಾಹು ಜೊತೆನೆ ಕುತ್ಕೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಈ ವಾರ ಇರತ್ತೆ. ನಾವು ವ್ಯಾಪಾರ ವ್ಯವಹಾರದಲ್ಲಿ ಹೇಗಿದೆ, ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಅಂತಂದ್ರೆ ನಿಮಗೆ ಆದಾಯ ಬರುತ್ತೆ, ವ್ಯಾಪಾರದಲ್ಲಿ ಲಾಭನೂ ಇರುತ್ತೆ. ಆದ್ರೆ ವಿಪರೀತ ಖರ್ಚಿಂದ ನಿಮ್ಗೆ ಏನೋ ಒಂದು ಲಾಭ ಆಗಿದೆ, ಆದಾಯ ಬಂದಿದೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಬಂದಿದ್ದ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ನೋಡಿ, 6ನೇ ಮನೆ ಅಧಿಪತಿ ಬುಧ ಗ್ರಹ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲವು ರೂಲ್ಸ್ಗಳು ಬದಲಾವಣೆ ಆಗುತ್ತೆ. ಒಂದ್ ರೀತಿ ಕಷ್ಟ ಅಂತ ಅನ್ಸುತ್ತೆ. ಭವಿಷ್ಯದ ಬಗ್ಗೆ ಭಯ, ಎಲ್ಲಿ ಕೆಲಸ ಹೊರಟೋಗ್ಬಿಡುತ್ತೋ, ಹೊಸ ರೂಲ್ಸ್ ಬರ್ತಾ ಇದೆ ಅಥವಾ ಹೊಸ ಬಾಸ್ ಬರ್ತಾ ಇದ್ದಾರೆ, ಎಲ್ಲಿ ಕೆಲಸ ಹೊರಟೋಗ್ಬಿಡುತ್ತೋ ಅನ್ನೋ ಆತಂಕ. ಇದು ಉದ್ಯೋಗ ಕ್ಷೇತ್ರದಲ್ಲಿ ಇದ್ರೆ ಇನ್ನೂ ಒಂದು ಪ್ರಾಬ್ಲಮ್ ಇರುತ್ತೆ. ಏನಪ್ಪಾ ಅಂದ್ರೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ, ಕೆಲಸದ ಹೊರೆ ಹೆಚ್ಚಾಗುವಂಥದ್ದು. ಯಾಕಂದ್ರೆ ಇಲ್ಲಿ ದಶಮಾಧಿಪತಿನೇ ನಿಮ್ಗೆ ಶನಿ ಗ್ರಹ 12ನೇ ಮನೇಲಿ ಕುತ್ಕೊಂಡಿದ್ದಾನೆ. ವಿಪರೀತ ಕೆಲಸ. ಶನಿ ರವಿ ಒಂದ್ ಕಡೆ ಸೇರಿದ್ರು ಅಂದ್ರೆ, ರವಿ ಯಜಮಾನ, ಶನಿ ಕೆಲಸ, ಇವರಿಬ್ರು ಒಂದ್ ಕಡೆ ಸೇರಿದ್ರು ಅಂದ್ರೆ ನಿಮಗೆ ಹೆಚ್ಚು ಕೆಲಸವನ್ನ ರವಿ ಕೊಡಕ್ ಶುರು ಮಾಡ್ತಾನೆ. ಯಾಕಂದ್ರೆ ರವಿ ಶನಿ ಒಂದೇ ಮನೇಲಿದ್ರೆ ಇಬ್ರು ಕೂಡ ಸಮಬಲರಾಗಿರೋದ್ರಿಂದ ಸಮಾನವಾದ ಹೋರಾಟ ನಡೀತಾ ಇರುತ್ತೆ. ಅದೇ ಇಬ್ಬರ ಜಗಳ ಇನ್ನೊಬ್ರು ಪ್ರಾಣ ಸಂಕಟ ಅಂತೇನೋ ಹೇಳ್ತಾರಲ್ಲ, ಆ ತರ ಆಗುತ್ತೆ. ಒಟ್ನಲ್ಲಿ ಅವರಿಬ್ರು ಜಗಳ ಮಾಡ್ಕೊಳ್ತಾ ಇರ್ತಾರೆ. ಅದು ನಮ್ಮ ಜೀವನದಲ್ಲೂ ಕಷ್ಟಗಳನ್ನ ಕೊಡ್ತಾ ಇರುತ್ತೆ. ಬರೀ ಮೇಷರಾಶಿಯವರಿಗೆ ಅಂತಲ್ಲ, ಬಹುತೇಕ ರಾಶಿಯವರಿಗೆ ಈ ರವಿ ಶನಿಯ ಕಾಂಬಿನೇಷನ್ ಉದ್ಯೋಗ ಕ್ಷೇತ್ರದಲ್ಲಿ ವಿಪರೀತ ಸಮಸ್ಯೆ ಕೊಡುತ್ತೆ. ಮೊದಲನೇ ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲಸದ ಒತ್ತಡ. ಇಷ್ಟು ದಿನ ಒಂದ್ ಕೆಲಸ ಮಾಡ್ತಾ ಇದ್ರಿ, ಓಕೆ, ಏನೋ ಒಂಚೂರು ಪರವಾಗಿರ್ಲಿಲ್ಲ. ಈಗ ಮೇಲಿಂದ ಮೇಲೆ ಕೆಲಸಗಳು ಕೊಡ್ತಾ ಇದಾರೆ. ಆಗ್ಲಿಲ್ಲ ಅಂದ್ರೆ ಬಿಟ್ಟು ಹೋಗಿ ಅಂತಾನು ಹೇಳ್ಬಿಡ್ತಾರೆ. ಕೆಲಸ ಬಿಟ್ರೆ ಬದುಕು ನಡೆಯಲ್ಲ, ತುಂಬಾ ಕಮಿಟ್ಮೆಂಟ್ಸ್ ಇದೆ. ಈ ತರದ್ದು ಒಂದು ಸಂದಿಗ್ಧ ಪರಿಸ್ಥಿತಿಗಳು ಮೇಷರಾಶಿಯವರಿಗೆ, ಕೆಲವು ರಾಶಿಯವರೆಗೂ ಬರುತ್ತೆ ಇದೇ ತರ ಪ್ರಾಬ್ಲಮ್ಗಳು. ಇದಕ್ಕೆ ಪರಿಹಾರ ಮಾಡ್ಕೋಬೇಕೇ ಹೊರತು ಕೆಲಸ ಚೇಂಜ್ ಮಾಡಬಾರ್ದು. ಯಾಕಂದ್ರೆ ತುಂಬಾ ಜನಗಳ ಮನಸ್ಸಿನಲ್ಲಿ ಬರೋದೇನಂದ್ರೆ, ನನಗೆ ಈ ಕಂಪನಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇತ್ತೀಚೆಗೆ, ನಾನು ಈ ಕೆಲಸ ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ತೀನಿ. ಇತ್ತೀಚೆಗೆ ಇಷ್ಟು ದಿನ ಚೆನ್ನಾಗಿದ್ದಿದ್ದ ಕೆಲಸ ಇತ್ತೀಚೆಗೆ ನಿಮ್ಗೆ ಕಷ್ಟಗಳು ಬರ್ತಾ ಇದೆ ಅಂದ್ರೆ ಅದು ಗ್ರಹಗಳಿಂದ ಹೊರತು ನಿಮ್ಮ ಸಂಸ್ಥೆಯಿಂದ ಅಲ್ಲ.
ನೀವು ಸಂಸ್ಥೆ ಚೇಂಜ್ ಮಾಡ್ಬೋದು, ಗ್ರಹಗಳ ಫಲ ಚೇಂಜ್ ಆಗಲ್ಲ. ಇನ್ನೊಂದ್ ಕಡೆ ಹೋದ್ರು ಅಲ್ಲೂ ಅದೇ ಸಮಸ್ಯೆ ಇರುತ್ತೆ. ಅದಕ್ಕೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಪಂಚಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ. ಸ್ವಲ್ಪ ಸೋಮಾರಿತನ, ಒಂಥರ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಅಷ್ಟೇನು ಚೆನ್ನಾಗಿಲ್ಲ. ಕೆಲಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಸಿಕ್ಕಿರೋ ಅವಕಾಶ ಕೈತಪ್ಪಿ ಹೋಗುವ ಸಾಧ್ಯತೆಗಳು ಇದೆ. ಸಪ್ತಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಯಾಕಂದ್ರೆ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಶುಕ್ರನ ಅನುಗ್ರಹ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರವಾಗಿ ಹೇಗಿದೆ ಮೇಷರಾಶಿಯವರಿಗೆ ಅಂದ್ರೆ ತುಂಬಾ ಹಣಕಾಸಿನ ಮುಗ್ಗಟ್ಟು ಅಂತೇನಿಲ್ಲ, ಖರ್ಚುಗಳಿರುತ್ತೆ. ಯಾಕಂದ್ರೆ 12ನೇ ಮನೆಯಲ್ಲಿ ರವಿ ಶನಿ ಇರೋದ್ರಿಂದ ಮಕ್ಕಳಿಗೋಸ್ಕರ ಖರ್ಚುಗಳು, ಆದ್ರೆ ಹಣಕಾಸಿನ ಕೊರತೆ ಅಂತೇನಿಲ್ಲ. ಅಂದ್ರೆ ನೀವು ಬೇರೆಯವ್ರ ಹತ್ರ ಕೇಳಬೇಕಾದ ಪರಿಸ್ಥಿತಿ ಆ ತರದ್ದೆಲ್ಲ ಏನಿಲ್ಲ. ಹಾಗಾಗಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಈ ವಾರದಲ್ಲಿ ನಿಮ್ಗೆ ಶುಕ್ರ ಗ್ರಹ ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಶುಕ್ರನನ್ನ ಹೊರತುಪಡಿಸಿ ಬೇರೆ ಯಾವ ಗ್ರಹನೂ ಕೂಡ ಸಂಪೂರ್ಣವಾದ ಶುಭ ಫಲವನ್ನ ಕೊಡ್ತಾ ಇಲ್ಲ. ಅದರಲ್ಲಿ ಮಂಗಳ ಗ್ರಹ ಸಾಧಾರಣ ಫಲ, ರಾಹು ಕೂಡ ಸಾಧಾರಣ ಫಲವನ್ನ ಕೊಡ್ತಾ ಇದ್ದಾನೆ. ಇನ್ನು ರವಿ ಶನಿ 12ನೇ ಮನೆಯಲ್ಲಿರೋದು ಅಶುಭ ಫಲ. ಯಾರಿಗೆ ಸ್ವಲ್ಪ ಕಾಲು ನೋವಿನ ಸಮಸ್ಯೆ ಇದೆ ಅದು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ ತುಂಬಾ ಕಾಲು ನೋವಿನ ಸಮಸ್ಯೆ ಇರೋರು ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ, ಅದು ತುಂಬಾ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ನೆಕ್ಸ್ಟ್ 12ನೇ ಮನೆಗೆ ಇದು ಕುಜಗ್ರಹ ಬರ್ತಾನೆ, ಅಂದ್ರೆ ಮುಂದಿನ ದಿನಗಳಲ್ಲಿ. ಆಗ ಕಾಲಿನ ಸರ್ಜರಿ ಕೂಡ ಆಗುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ತೊಂದರೆ ಆಗೋದಕ್ಕೆ ಬಿಡಬೇಡಿ. ಈಗ ಆಲ್ರೆಡಿ ಪ್ರಾಬ್ಲಮ್ ಇದೆ ಅನ್ನೋರು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರೋರಿಗೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗತ್ತೆ. ಆಲ್ರೆಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನುವಂಥವ್ರಿಗೆ ಅದು ಇನ್ನೂ ಅತಿಯಾಗಿ ಬಾಧೆಯನ್ನ ಉಂಟು ಮಾಡುವ ಸಾಧ್ಯತೆ. ಇದಕ್ಕೆಲ್ಲ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿನಿತ್ಯ ತಪ್ಪದೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಪ್ರತಿದಿನ 1 ಹಿಡಿ ತೊಗರಿ ಬೇಳೆ, 1 ಹಿಡಿ ಎಳ್ಳು, ಕಪ್ಪು ಎಳ್ಳು, ಹಾಗೆ 1 ಹಿಡಿ ಹೆಸರು ಕಾಳು, 3 ಧಾನ್ಯಗಳನ್ನ ತೆಗೆದಿಡ್ತಾ ಬನ್ನಿ. ಅದನ್ನ ಭಾನುವಾರ ತಗೊಂಡೋಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟು ಬಂದ್ಬಿಡಿ. ಕಪ್ಪು ಎಳ್ಳನ್ನ ಶನಿವಾರ ಕೊಡಿ. ತೊಗರಿ ಬೇಳೆ ಮತ್ತು ಏನು ಹೆಸರು ಕಾಳು ತೆಗೆದಿಟ್ಟಿದ್ರಿ ಅದನ್ನ ಭಾನುವಾರ ಕೊಡಿ, ಆಯ್ತಾ. ಇದ್ರ ಜೊತೆಗೆ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳೇಬೇಕು. ಇಲ್ಲಿ ರಾಹುವಿನ ಅಶುಭ ಫಲ ಕಮ್ಮಿ ಆಗ್ಬೇಕು ಅಂದ್ರೆ ದುರ್ಗಾ ಮಾತೆಯ ಅನುಗ್ರಹ ಬೇಕೇ ಬೇಕು. ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಸಮಸ್ಯೆ ದೊಡ್ಡದಾಗೋದನ್ನ ಖಂಡಿತ ತಪ್ಪಿಸ್ಬೋದು. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆ ಅಂದ್ರೇನೆ ವ್ಯಯಸ್ಥಾನ, ವಿಪರೀತ ಖರ್ಚು ಈ ವಾರದಲ್ಲಿ. ಯಾಕೆಂದ್ರೆ ಈ ವಾರದಲ್ಲಿ ಸ್ವಲ್ಪ ಪ್ರಯಾಣ ಮಾಡೋದು, ಶಾಪಿಂಗ್ ಮಾಡೋದು, ಅದು ಇದು ಇದೆಲ್ಲ ಇರುತ್ತೆ. ಹಾಗಾಗಿ ಕೈಯಲ್ಲಿರೋ ದುಡ್ಡೆಲ್ಲ ಖಾಲಿ ಆಗ್ತಾ ಇದಲ್ಲ ಅನ್ನೋ ಚಿಂತೆ, ಖರ್ಚು ಮೇಲೆ ಖರ್ಚು ಮಾಡ್ತಾ ಇರ್ತೀರಾ. ಆದ್ರೆ ಹಣಕಾಸಿನ ಮುಗ್ಗಟ್ಟು ಅಂತೇನ್ ಬರಲ್ಲ. ಅಂದ್ರೆ ಇರೋ ಬರೋದೆಲ್ಲ ಖರ್ಚಾಗೋದು ಆ ಥರ ಇಲ್ಲ, ಬಟ್ ಖರ್ಚು ಜಾಸ್ತಿ ಇರುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಕೊಟ್ಟಿರೋ ಕೆಲಸನ ಇನ್ ಟೈಮಲ್ಲಿ ಮುಗ್ಸಕ್ ಆಗಲ್ಲ. ಸ್ವಲ್ಪ ಪೆಂಡಿಂಗ್ ಆಗುತ್ತೆ, ಕೆಲಸಗಳೆಲ್ಲ ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಯಾಕಂದ್ರೆ 12ನೇ ಮನೇಲಿದ್ದಾನೆ ಶುಕ್ರ, ನಿಧಾನವಾಗಿ ಬರ್ತಾ ಇರ್ತಾನೆ, ಹಾಗಾಗಿ ಪೆಂಡಿಂಗ್ ಆಗುತ್ತೆ. ಇನ್ನು ನಿಮಗೆ ರವಿ ಮತ್ತು ಶನಿ 11ನೇ ಮನೆಯಲ್ಲಿರೋದ್ರಿಂದ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಯಾವುದೋ ಒಂದು ನಿವೇಶನ ಆಗಿರಬಹುದು, ಮನೆ ಆಗಿರಬಹುದು, ತಗೋಬೇಕು ಅಥವಾ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಆ ಒಂದು ಕೆಲಸಗಳು ಅರ್ಧಂಬರ್ಧಂ ಆಗಿರುತ್ತೆ ಅನ್ಕೊಳ್ಳಿ. ಅರ್ಧ ಆಗಿರುತ್ತೆ. ಇವಾಗ ಸೇಲ್ ಮಾಡಿರ್ತೀರ, ಅದರದ್ದು ದುಡ್ಡು ಬಂದಿರಲ್ಲ, ಅಗ್ರಿಮೆಂಟ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಆಗಿರಲ್ಲ. ಈ ತರದ್ದೆಲ್ಲ ಸ್ವಲ್ಪ ಸಮಸ್ಯೆಗಳಿತ್ತು ಅಂದ್ರೆ ಈ ವಾರದಲ್ಲಿ ಬಗೆಹರಿಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗೆ ಸಪ್ತಮಾಧಿಪತಿ ಕುಜಗ್ರಹ ದಶಮದಲ್ಲಿ ರಾಹು ಜೊತೆ ಇರೋದ್ರಿಂದ ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀರೋ ನಿಮ್ಗೂ ನಿಮ್ಮ ಪಾರ್ಟ್ನರ್ಗೂ ಸ್ವಲ್ಪ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ರಾಹು ಏನ್ ಮಾಡ್ತಾನೆ ಅಂದ್ರೆ ಅನುಮಾನವನ್ನ ಸೃಷ್ಟಿ ಮಾಡ್ಬಿಡ್ತಾನೆ ಒಬ್ರ ಬಗ್ಗೆ. ನೋಡಿ, ನಾವ್ ಎಷ್ಟೊಂದ್ ಸಲ ಕೆಲವ್ರ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊತೀವಿ, ಕೆಲವ್ರನ್ನ ಕೆಟ್ಟವ್ರನ್ನ ಒಳ್ಳೆಯವರು ಅನ್ಕೊಂಡ್ ಮೋಸ ಹೋಗ್ತೀವಿ. ಇದೆಲ್ಲ ಯಾವ ಗ್ರಹದಿಂದ ಆಗತ್ತೆ ಅಂದ್ರೆ ರಾಹುವಿಂದ. ರಾಹು ಮಾಯೆ. ನೋಡಿ, ಗ್ರಹಗಳಲ್ಲಿ ಯಾವ ತರ ನಮ್ಮ ಋಷಿ ಮುನಿಗಳು ಮಾಡಿದಾರೆ ಅಂತ. ಆತ್ಮಕಾರಕ ಸೂರ್ಯ, ಮನೋಕಾರಕ ಚಂದ್ರ. ಮನಸ್ಸು ಚಂದ್ರ, ಆತ್ಮ ಸೂರ್ಯ, ಕುಜ ದೇಹ, ಬುಧ ಬುದ್ಧಿ, ಗುರು ಜೀವ, ಶನಿ ಪ್ರಾಣ,
ಶುಕ್ರ ಆಸೆ, ಇದೆಲ್ಲ ಸೇರಿದ್ರೆ ಒಬ್ಬ ಮನುಷ್ಯ ಆಗ್ತಾನೆ. ಇದರಲ್ಲಿ ಅವನ ಪ್ರತಿನಿತ್ಯದ ದಿನಚರಿಯಲ್ಲಿ ಎಷ್ಟೋ ಸಲ ಮೋಸ ಹೋಗ್ತಾನೆ, ಎಷ್ಟೋ ಸಲ ತಪ್ಪು ಮಾಡ್ತಾನೆ, ಸರಿ ಮಾಡ್ಕೊಳ್ತಾನೆ, ಏಳು ಬೀಳು ಇದೆಲ್ಲವುಗಳ ನಡುವೆ ನಡೀತಾ ಇರ್ತಾನೆ. ಇದೆಲ್ಲವೂ ಅವನ ಆಲೋಚನೆಗಳಿಂದ ಆಗ್ತಾ ಇರುತ್ತೆ. ಈ ಆಲೋಚನೆಯಲ್ಲಿ ಕೆಲವೊಮ್ಮೆ ಸರಿ ಇರುತ್ತೆ, ಕೆಲವೊಂದ್ಸಲ ತಪ್ಪಿರುತ್ತೆ. ಇದೆಲ್ಲ ಒಂದು ಮಾಯೆ. ಇದನ್ನೆಲ್ಲ ಆಟ ಆಡಿಸ್ತಾ ಇರೋದು ಒಂದು ಮಾಯೆ ಆಗಿರುತ್ತೆ. ಆ ಮಾಯಾ ಶಕ್ತಿನೇ ರಾಹು. ಈ ಮಾಯೆಯಿಂದ ಮನುಷ್ಯನನ್ನ ಹೊರಗಡೆ ತರೋನು ಕೇತು ಗ್ರಹ. ಅದಕ್ಕೆ ನೋಡಿ, ಸಿದ್ಧರು, ಸಾಧುಗಳು ಅವರು ಕೋಪನೂ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಯಾರ ಮೇಲೂ ಕೂಗಾಡಲ್ಲ, ಬಹಳ ಶಾಂತವಾಗಿ ಸಂತೋಷವಾಗಿರ್ತಾರೆ. ಅವ್ರಿಗೆ ಏನು ಇರಲ್ಲ, ಬೈರಾಗಿಯಾಗಿ ಓಡಾಡ್ತಿರ್ತಾರೆ, ಎಲ್ಲೋ ಒಂದು ದೇವಸ್ಥಾನದ ಮರದಡಿ ಕೂತ್ಕೊಂಡಿರ್ತಾರೆ, ಆದ್ರೂ ಕೂಡ ಅವ್ರು ಸಂತೋಷವಾಗಿರ್ತಾರೆ. ಯಾಕೆಂದ್ರೆ ಅವರು ಈ ಒಂದು ಮಾಯಾ ಪ್ರಪಂಚದಿಂದ ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಹಾಗೆ ಈ ರಾಹು ಗ್ರಹ ಕುಜನ್ ಜೊತೆ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು. ಇವನೆಲ್ಲೋ ನನ್ ಮೋಸ ಮಾಡ್ಬಿಡ್ತಾನೆ, ಇವ್ರು ನನ್ಗೇನೋ ಅನ್ಯಾಯ ಮಾಡ್ತಾ ಇದಾರೆ, ಈ ತರದೆಲ್ಲ ನಿಮ್ಗೆ ಅನ್ಸೋಕ್ ಶುರುವಾಗುತ್ತೆ. ಬಟ್ ನಿಮ್ಗೆ ಅನ್ಸಿದ್ದೆಲ್ಲವೂ ಸತ್ಯ ಅಂತ ಭಾವಿಸ್ಬಿಡಿ. ಜಾಗ್ರತೆ. ಟೈಮ್ ತಗೊಂಡು ಆಮೇಲೆ ನೀವು ಯೋಚನೆ ಮಾಡಿ. ಶುಕ್ರ ನಿಮ್ ರಾಶಿಗೆ ಬರ್ಬೇಕು, ಅವಾಗ ನೀವು ಕರೆಕ್ಟಾಗಿ ಯೋಚನೆ ಮಾಡ್ತೀರಾ. ಒಂದು ತಿಂಗಳು ಇದ್ರ ಬಗ್ಗೆ ಏನು ನೀವು ನಿರ್ಧಾರನೆ ತಗೋಬೇಡಿ. ನೆಕ್ಸ್ಟ್, ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ ಧನಾಧಿಪತಿ ದಶಮದಲ್ಲಿದ್ದಾರೆ, ಅವನ ಜೊತೆ ರಾಹು ಇದ್ದಾನೆ. ಹಾಗಾಗಿ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ಚೆನ್ನಾಗಿದೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಅದೇ ಪೆಂಡಿಂಗ್ ಆಗತ್ತೆ. ಬಟ್ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಚೆನ್ನಾಗಿದೆ. ಕೆಲಸದ ಜವಾಬ್ದಾರಿ ಜಾಸ್ತಿ ಆಗತ್ತೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ. ಆದ್ರೂ ಮಾಡ್ತೀರಾ, ಯಾಕಂದ್ರೆ ಲಾಭದಲ್ಲಿ ಇದಾನಲ್ಲ ಸೂರ್ಯಗ್ರಹ, ಹಾಗಾಗಿ ಮಾಡ್ತೀರಾ, ಏನ್ ತೊಂದ್ರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. ಓದ್ಬೇಕು ಅನ್ನೋ ಆಸಕ್ತಿ ಇರುತ್ತೆ, ಮನ್ಸು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಆತರ ವಿದ್ಯಾರ್ಥಿಗಳಿಗೆ ಏನು ಅಂತ ದೊಡ್ಡ ಮಟ್ಟದ ಪ್ರಾಬ್ಲಮ್ ಇಲ್ಲ, ಸಾಧಾರಣ ಫಲ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸೋಮಾರಿತನ, ಸ್ವಲ್ಪ ವೀಕ್ನೆಸ್ ಅನ್ಸುತ್ತೆ, ಸುಸ್ತು ಅನ್ಸುತ್ತೆ, ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ. ಹೊಟ್ಟೆ ಇನ್ಫೆಕ್ಷನ್ ಆಗ್ಬೋದು. ಪಂಚಮಾಧಿಪತಿ ಜೊತೆ ರಾಹು ಕುಜ ಇರೋದ್ರಿಂದ ಹೊಟ್ಟೆ ಇನ್ಫೆಕ್ಷನ್ ಆಗೋದು. ಹೊರಗಡೆ ಆಹಾರ ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಡಿ, ಇದರಿಂದ ಸ್ಟಮಕ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ, ಅಲರ್ಜಿ ಆಗುವ ಸಾಧ್ಯತೆ ಇದೆ. ಈ ಮೊದಲೇ ಅಲರ್ಜಿ ಸಮಸ್ಯೆ ಇದೆ, ಸೂಕ್ಷ್ಮ ತುಂಬಾ ಅನ್ನುವಂಥವ್ರು ಬಹಳ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಸ್ಕಿನ್ ಅಲರ್ಜಿ ಕೂಡ ಆಗುತ್ತೆ. ಸ್ಕಿನ್ಗೆ ಕಾರಕ ಬುಧ ಗ್ರಹ ಅವನ ಜೊತೆ ರಾಹು ಇರೋದ್ರಿಂದ ಸ್ಕಿನ್ ಅಲರ್ಜಿ ಕೂಡ ಆಗುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ನೀವು ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಹಾಗೆ ಕನಕಧಾರಾ ಸ್ತೋತ್ರ ಎವ್ರಿ ಡೇ ಈವ್ನಿಂಗ್ ಅಥವಾ ಮಾರ್ನಿಂಗ್ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಹೇಳ್ಕೊಳ್ಳಿ. ಹಾಗೆ ಲಕ್ಷ್ಮಿ ಮಂತ್ರವನ್ನ, ಯಾವ್ದಾದ್ರು ಲಕ್ಷ್ಮಿ ಮಂತ್ರವನ್ನ, ಸಿಂಪಲ್ ಆಗಿರೋ ಲಕ್ಷ್ಮಿ ಮಂತ್ರವನ್ನ ಪ್ರತಿದಿನ ಜಪ ಮಾಡಿ. ಓಂ ಮಹಾಲಕ್ಷ್ಮಿ ನಮಃ ಅಂದ್ರೆ ಆಯ್ತು, ಅದನ್ನೇ ಜಪ ಮಾಡಿ. ಜಪ ಅಂದ್ರೇನೆ ಹಾಗೆ, ಯಾವುದೇ ಒಂದು ನಾಮವನ್ನ ಪದೇ ಪದೇ ಹೇಳ್ತಾ ಇದ್ರೆ ಅದೇ ಜಪ, ಆಯ್ತಾ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದ ಬುಧವಾರ ಹೆಸರು ಕಾಳು ಮತ್ತು ಒಣ ಅವರೆಕಾಳು ಇದನ್ನ ಡೊನೇಟ್ ಮಾಡಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಹೋಗಿ ಕುಜ ರಾಹು ಜೊತೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಬುಧಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಅವನು ಹೋರಾಟ ಮಾಡಲ್ಲ ಯಾವ ಗ್ರಹದ ಜೊತೆನೂ. ಕೆಲವ್ರನ್ನ ನೋಡಿ, ಅವರು ಜಗಳಕ್ಕೆ ಹೋಗಲ್ಲ, ಹೋರಾಟ ಮಾಡಲ್ಲ, ಬಟ್ ಮನ್ಸಲ್ಲೇ ಅವರು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ. ಅದೇ ತರ ಬುಧ ಗ್ರಹ ಒಂದ್ ರೀತಿ ಸೆನ್ಸಿಟಿವ್, ಸಾಫ್ಟ್ ನೇಚರ್ ಇರೋ ಗ್ರಹ ಅಂತ ಹೇಳ್ಬೋದು. ಈ ಬುಧ ಕುಜನ್ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಕುಜನ್ಗೂ ಬುಧನ್ಗೂ ಎಷ್ಟು ವ್ಯತ್ಯಾಸಗಳಿದೆ ಅಂದ್ರೆ ಅಜಗಜಾಂತರ ವ್ಯತ್ಯಾಸ. ಬುಧ ಬುದ್ಧಿ ಓಡಿಸ್ತಾನೆ, ಕುಜ ಶಕ್ತಿಯನ್ನು ಉಪಯೋಗಿಸ್ತಾನೆ, ಹಿಂದೂ ಮುಂದೆ ನೋಡೋದೇ ಇಲ್ಲ. ಈ ರಾಹು ಜೊತೆ ಕೂತ್ಕೊಂಡಾಗ ಏನ್ ಮಾಡ್ತಾನೆ, ಅವರಿಬ್ಬರಲ್ಲೂ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾನೆ. ಈ ವಾರ ಏನಾಗ್ತಾ ಇರುತ್ತೆ ಮಿಥುನ ರಾಶಿಯವ್ರಿಗೆ, ಎಲ್ಲಾ ವಿಷಯದಲ್ಲೂ ಕನ್ಫ್ಯೂಷನ್. ಕೆಲಸದಲ್ಲಿ ಒಂದ್ ಕಡೆ ತುಂಬಾ ವರ್ಕ್ ಜಾಸ್ತಿ ಅನಿಸ್ತಾ ಇದೆ, ಕಷ್ಟ ಅನಿಸ್ತಾ ಇದೆ. ಒಂದ್ಸಲ ಅನ್ಸುತ್ತೆ ಕೆಲಸ ಬಿಟ್ಬಿಡೋಣ, ಬೇರೆ ಕೆಲಸ ನೋಡ್ಕೊಳ್ಳೋಣ, ಯಾವ್ದೋ ಆಫರ್ ಬಂದಿದೆ, ಹೋಗೋದಾ ಬೇಡವಾ, ಈ ತರ ಸಿಕ್ಕಾಪಟ್ಟೆ ಗೊಂದಲದಲ್ಲಿ ಇರ್ತೀರಾ. ಆಕ್ಚುಲ್ ಆಗಿ ಇಂಥ ಟೈಮಲ್ಲಿ ಅಂದ್ರೆ ನಮ್ಮ ರಾಷ್ಟ್ರಾಧಿಪತಿ ಇತರ 2 ಪಾಪಗ್ರಹಗಳ ಯುತಿಯಲ್ಲಿ ಇರುವಂತ ಸಂದರ್ಭಗಳಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತಗೋಬಾರ್ದು. ಅದರಿಂದ ಪ್ರಾಬ್ಲಮೇ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನು ಬದಲಾವಣೆಗಳು ಮಾಡ್ಕೋಬೇಡಿ. ಇಲ್ಲ ತುಂಬಾ ಒಳ್ಳೆ ಅವಕಾಶ ಬಂದಿದೆ, ಹೋಗ್ಲೇಬೇಕು ಅನ್ನಿಸ್ತಿದೆ ಅನ್ಸಿದ್ರೆ ಒಂದ್ಸಲ ನಿಮ್ ಜಾತಕ ಚೆಕ್ ಮಾಡಿಸ್ಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ನಿರ್ಧಾರವನ್ನ ತಗೋಬಹುದು. ಇನ್ನು ನಿಮ್ಮ ಆರೋಗ್ಯದ ಕಡೆ ತುಂಬಾ ಜಾಗ್ರತೆ ವಹಿಸ್ಬೇಕು.
ರಾಷ್ಟ್ರಾಧಿಪತಿಯಾದಂತಹ ಬುಧನ ಜೊತೆಯಲ್ಲಿ ಕುಜರಾಹು ಇರೋದ್ರಿಂದ ಸ್ವಲ್ಪ ಅಲರ್ಜಿ ಆಗುವಂಥದ್ದು, ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುವಂತವ್ರಿಗೆ ಅಲರ್ಜಿಗಳಾಗುವಂಥದ್ದು, ಸ್ಕಿನ್ ಅಲರ್ಜಿ ಮಾತ್ರ ಅಲ್ಲ, ಸ್ಟಮಕ್ ಅಲರ್ಜಿ ಮತ್ತೆ ವಿಪರೀತ ತಲೆನೋವು. ಯಾಕಂದ್ರೆ ಜಾಸ್ತಿ ಯೋಚನೆ ಮಾಡ್ತೀರಾ, ನಿಮ್ಮ ಮೆದುಳಿಗೆ ರೆಸ್ಟೇ ಕೊಡಲ್ಲ ನೀವು, ಅದರಿಂದಾಗಿ ತುಂಬಾ ತಲೆನೋವು ಬರುವಂಥದ್ದು, ನಿದ್ರಾಹೀನತೆ, ಹಗಲು ನಿದ್ದೆ ಬರ್ತಾ ಇರುತ್ತೆ, ರಾತ್ರಿ ಮಲಗಿದ ಕೂಡಲೇ ನಿದ್ರೆನೆ ಬರಲ್ಲ, ಈ ತರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಹಾಗೆ 3ನೇ ಮನೆಯ ಅಧಿಪತಿ ಜೊತೆನಲ್ಲಿ ಶನಿ ಇರೋದ್ರಿಂದ ಬಂಧು ವರ್ಗದವರ ಜೊತೆಯಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಯಾವುದೋ ಒಂದು ಕಾರಣ ನಿಮಗೆ ಬೇಜಾರಾಗ್ಬೋದು ಅವ್ರ ಮಾತು, ಅಥವಾ ನಿಮ್ಮ ಮಾತು ಅವರಿಗೆ ಬೇಜಾರಾಗ್ಬೋದು, ಏನೋ ಹಳೆಯ ವಿಚಾರಗಳು, ಯಾಕಂದ್ರೆ ಶನಿ ಕೂತ್ಕೊಂಡಿದೆ ನಾನು, ಹಳೆಯ ವಿಷಯಗಳನ್ನ ಕೆದಕಿ 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 ಜಗಳ ಶುರು ಮಾಡೋನು ಶನಿ ಗ್ರಹ. ಹಳೆಯ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇನೋ ಅವರು ಹೇಳ್ಬೋದು, ಇಲ್ಲ ನೀವೇ ಹೇಳ್ಬೋದು, ಇದರಿಂದ ಸ್ವಲ್ಪ ಮನಸ್ತಾಪಗಳಾಗತ್ತೆ ಬಂಧುವರ್ಗದವರಲ್ಲಿ, ಅಥವಾ ನಿಮ್ಮ ಸಹೋದರ ಅಥವಾ ಸಹೋದರಿ ಅಥವಾ ಅಕ್ಕಪಕ್ಕದವರು, ಇವರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ವಿಷಯದಲ್ಲೂ ಕೂಡ ಒಂದಿಷ್ಟು ಮನಸ್ತಾಪಗಳಾಗ್ಬೋದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚುತ್ತೆ, ಕೆಲಸ ಕೂಡ ಹೆಚ್ಚಾಗತ್ತೆ, ಹಾಗಾಗಿ ಒಂದ್ ರೀತಿ ರೆಸ್ಟ್ಲೆಸ್ ಆಗಿ ಕೆಲಸನೂ ಮಾಡ್ಬೇಕಾಗಿ ಬರುತ್ತೆ. ಪಂಚಮಾಧಿಪತಿ ಶುಕ್ರ ಲಾಭದಲ್ಲಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಮಕ್ಕಳ ವಿಷಯದಲ್ಲಿ ಏನೋ ಒಂದು ಬೇಸರ ಇತ್ತು, ಟೆನ್ಷನ್ ಇತ್ತು, ಭಯ ಇತ್ತು, ಆತಂಕ ಇತ್ತು, ಅದೆಲ್ಲ ಕಮ್ಮಿ ಆಗತ್ತೆ. ಹಾಗೆ ಶುಕ್ರ ಲಾಭದಲ್ಲಿರೋದ್ರಿಂದ ವ್ಯಾಪಾರಸ್ಥರಿಗೆ ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಸ್ವಂತ ಉದ್ಯೋಗ ಯಾವುದೇ ತರಹದ ಬಿಸ್ನೆಸ್, ಬಟ್ಟೆ ಅಂಗಡಿ ಆಗಿರಬಹುದು, ಸ್ವಂತ ಒಂದು ಕಂಪನಿನೇ ನಡೆಸ್ತಿರ್ಬೋದು, ಅಂಗಡಿ ಇಟ್ಟಿರಬಹುದು, ಯಾವುದೇ ತರಹದ ಒಂದು ಬಿಸ್ನೆಸ್ ಮಾಡ್ತಾ ಇರುವಂತವ್ರಿಗೆ ಈ ಒಂದು ವಾರದಲ್ಲಿ ತುಂಬಾ ಒಳ್ಳೆ ಲಾಭ ಇದೆ. ಯಾಕೆಂದ್ರೆ ಬುಧ ಕುಜ ರಾಹು ಜೊತೆ ಇದ್ರೂ ಕೂಡ ಒಂದು ಭಾಗ್ಯದಲ್ಲಿದ್ದಾನೆ, ಶುಭ ಸ್ಥಾನ. ಹಾಗೆ ಶುಕ್ರ ಗ್ರಹ ಪಂಚಮಾಧಿಪತಿಯಾಗಿ ಲಾಭದಲ್ಲಿದ್ದಾನೆ. ಹಾಗೆ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇನ್ನು ಶನಿ ರವಿ 10ನೇ ಮನೆಯಲ್ಲಿದ್ದಾರೆ. 10ನೇ ಮನೆಯಲ್ಲಿ ರವಿ ದಿಗ್ಬಲ, ಎಲ್ಲಾ ಕಾರ್ಯಗಳನ್ನ ಸಕ್ಸಸ್ ಮಾಡ್ಕೊಡ್ತಾನೆ. ಶನಿ ನಿಮ್ಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ಅವನು ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. ಸ್ವಲ್ಪ ನ್ಯೂಟ್ರಲ್ ಆಗ್ತಾರೆ ಇಬ್ರು ಒಟ್ಟಿಗೆ ಇರೋದ್ರಿಂದ ಅಷ್ಟೇ. ಹಾಗಾಗಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಎಲ್ಲಾದರೂ ಸ್ವಲ್ಪ ಅದೇ ಒಂಥರ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ, ಯಾಕೋ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಯಾಕೋ ಆರೋಗ್ಯದ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ, ವಿಪರೀತ ತಲೆನೋವು, ಈ ತರದ್ದೆಲ್ಲ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದಂದ್ರೆ ಏನ್ ಗೊತ್ತಾ, ನೀವು ಒಂಥರ ಮೆಡಿಟೇಷನ್ ತರ ಮಾಡಿ, ಪ್ಲೇ ಮಾಡ್ಬಿಟ್ಟು ನೀವು ಜಸ್ಟ್ ಅದನ್ನ ಗಮನಿಸ್ತಾ ಹೀಗೆ ಕಣ್ಮುಚ್ಚಿ ಅದರ ಪದಗಳು ಏನು ಅಕ್ಷರಗಳು ಬರುತ್ತೆ ಅದನ್ನ ಜಸ್ಟ್ ಗಮನಿಸ್ತಾ ಇರಿ, ಆ ಮಂತ್ರಗಳು. ಯಾಕಂದ್ರೆ ನೀವು ಅದು ಗಮನಿಸ್ತಾ ಇದ್ರೆ ನಿಮ್ಗೆ ಅದರ ಅರ್ಥ ಗೊತ್ತಾಗ್ಬಿಡುತ್ತೆ. ಇದೊಂದು ಮಾಡಿ, ಇದ್ರ ಜೊತೆಗೆ ಅಂದ್ರೆ ನೀವು ಇದನ್ನ ಹೇಳ್ಕೊಳ್ಳೋದ್ರಿಂದ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ಬುದ್ಧಿಯ ಮಟ್ಟ ಹೆಚ್ಚಾಗುತ್ತೆ. ಯಾವಾಗ ನಮ್ಗೆ ಒಳ್ಳೆ ಬುದ್ಧಿವಂತಿಕೆ ಇರುತ್ತೋ ಕನ್ಫ್ಯೂಷನ್ ಬರಲ್ಲ, ಅದರಲ್ಲಿ ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪಂತ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಇದೊಂದು ಪರಿಹಾರವನ್ನ ಮಾಡಿ. ಸಾಧ್ಯವಾದ್ರೆ ಈ ವಾರದ ಬುಧವಾರ ಹೆಸರು ಕಾಳು ಮತ್ತು ಕಪ್ಪು ಎಳ್ಳು, ಇದು 2 ಧಾನ್ಯಗಳನ್ನ ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಕುಜರಾಹು ನೋಡಿ. ಪಂಚಮಾಧಿಪತಿ ಕುಜ ಯಾವಾಗ ಅಷ್ಟಮಕ್ಕೆ ಬಂದ ರಾಹು ಜೊತೆ, ಅವಾಗ್ಲಿಂದ ಮಕ್ಕಳ ವಿಷಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಶುರು ಆಗ್ತಾನೆ ಇದೆ. ಕಳೆದ 1-1.5 ತಿಂಗಳಿಂದ ಚಿಕ್ಕ ಮಕ್ಕಳಿದ್ರೆ ಅಯ್ಯೋ ಮಕ್ಕಳಿಗೆ ಹುಷಾರ್ ತಪ್ತಾ ಇದೆ, ಏನ್ ಮಾಡಿದ್ರು ಹುಷಾರಾಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್. ಅಥವಾ ದೊಡ್ಡ ಮಕ್ಕಳಾಗಿದ್ರೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ, ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ, ಅವರ ವರ್ತನೆ ಸರಿಯಾಗ್ತಾ ಇಲ್ಲ, ಈ ತರ ಸಮಸ್ಯೆ. ಹೀಗೆ ಕಳೆದ 1.5 ತಿಂಗಳಿಂದ ಮಕ್ಕಳ ವಿಷಯದಲ್ಲಿ ಬಹಳಷ್ಟು ಬೇಸರಗಳು, ಅಸಮಾಧಾನಗಳು ಇದೆಲ್ಲವೂ ಆಗ್ತಾ ಇದೆ. ಅದು ಇನ್ನೇನು ನಿಮ್ಗೆ ಆ ದುಃಖದಿಂದ ಹೊರಗಡೆ ಬರುವಂತಹ ಸಮಯ ಈ ವಾರದಿಂದ ಸ್ವಲ್ಪ ಕಡಿಮೆ ಆಗತ್ತೆ. ಕಂಪ್ಲೀಟ್ ಅಲ್ಲ, ಸ್ವಲ್ಪ ಮಟ್ಟಿಗೆ. ಯಾಕಂದ್ರೆ 29 ಡಿಗ್ರಿ ಇದ್ದಾನೆ ಕುಜಗ್ರಹ, ಮುಂದಿನ ರಾಶಿಗೆ ಹೋಗುವ ಆತುರದಲ್ಲಿದ್ದಾನೆ. ಆತುರಗಾರಕ ಮಂಗಳ ಗ್ರಹ 29 ಡಿಗ್ರಿ ಇದ್ದಾನೆ. ಇನ್ನೇನ್ ಹೋಗ್ಬೇಕು ಮುಂದಿನ ಮನೆಗೆ, ಅವನು ಆ ಮನೆ ಕಡೆ ಗಮನ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಆ ಒಂದು ಟೆನ್ಷನ್ ಕಮ್ಮಿ ಆಗುವ ಸಾಧ್ಯತೆಗಳಿದೆ. ಅಷ್ಟಮದಲ್ಲಿ ಬುಧನ ಜೊತೆ ರಾಹು ಇರೋದ್ರಿಂದ 12ನೇ ಮನೆ ಅಧಿಪತಿ
ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಂಥವರಿಗೆ ಅವಕಾಶಗಳು ತಪ್ಪಿ ಹೋಗುವ ಸಾಧ್ಯತೆ ಅಥವಾ ಅವಕಾಶ ಸಿಗಲ್ವೇನೋ ಅನ್ನುವಂತ ಬೇಸರ, ನಿರಾಸೆ, ಅಂದ್ರೆ ವಿದೇಶಕ್ಕೆ ಹೋಗ್ಬೇಕು ಹೈಯರ್ ಎಜುಕೇಶನ್ಗೋಸ್ಕರನೋ ಜಾಬ್ಗೋಸ್ಕರನೋ ಅಂತ ಒಂದು ಕನಸು ಕಟ್ಟಿರ್ತೀನಿ. ಸಿಗ್ಬೇಕಾದಂತಹ ಅವಕಾಶ ತಪ್ಪಿ ಹೋಗುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದೆ. ಇನ್ನು ಧನಾಧಿಪತಿ ಭಾಗ್ಯದಲ್ಲಿದ್ದಾನೆ, ಆದ್ರೆ ಶನಿ ಜೊತೆ ಇರೋದು. ಶನಿ ಜೊತೆ ಇರೋದ್ರಿಂದ ಬರ್ಬೇಕಾಗಿರೋ ಹಣ ನೀವು ನಿರೀಕ್ಷಿಸದಷ್ಟು ಬರಲ್ಲ. ಇವಾಗ ನೀವು 100% ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 50% ಬರ್ಬೋದು. ಯಾಕಂದ್ರೆ ಇಲ್ಲಿ ರವಿ ಮತ್ತು ಶನಿ ಇಬ್ರು ಪ್ರಬಲರೇ. ಆದ್ರೆ ಶನಿ ಏನ್ ಮಾಡ್ತಾ ಇರ್ತಾನೆ, ಆದಷ್ಟು ರವಿ ಕೊಡುವ ಫಲವನ್ನ ತಡೆ ಹಾಕ್ಬೇಕು ಅಂತ ನೋಡ್ತಿರ್ತಾನೆ. ಅವಾಗ ಏನಾಗತ್ತೆ, ಅದನ್ನ ಮೀರಿ ರವಿ ನಿಮಗೆ ಶುಭ ಫಲ ಕೊಡ್ಬೇಕು. ಆ ಸ್ಟ್ರೆಂತ್ ಅವನಲ್ಲಿದೆ. ಹಾಗಾಗಿ ನಿಮಗೆ ಸಿಗ್ಬೇಕಾದ ಕಂಪ್ಲೀಟ್ ಫಲದಲ್ಲಿ ಒಂದು 0.5% ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಹಣಕಾಸಿನ ಮುಗ್ಗಟ್ಟು ಅಂತೇನ್ ಬರಲ್ಲ. ಬೇರೆಯವರಿಗೆ ಕೊಟ್ಟಿರೋ ಹಣ ಈ ವಾರದಲ್ಲಿ ವಾಪಸ್ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಂಥವ್ರಿಗೆ ಕೊನೆ ಮೂಮೆಂಟ್ ಅಲ್ಲಿ ಅದು ಬರ್ದೇ ಹೋಗ್ಬೋದು. ಆ ತರನಾಗುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಲಾಭಾಧಿಪತಿ ದಶಮದಲ್ಲಿದ್ದಾನೆ, ಬಟ್ ದಶಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಉದ್ಯೋಗದಲ್ಲಿ ಒಂದಷ್ಟು ಕಿರಿಕಿರಿಗಳಿತ್ತು ಈ ಮೊದಲು. ಕಳೆದ 1-1.5 ತಿಂಗಳಿಂದ ಸಡನ್ ಆಗಿ ರೂಲ್ಸ್ ಚೇಂಜ್ ಆಯ್ತು, ಏನೇನೋ ಬದಲಾವಣೆಗಳು, ಸ್ವಲ್ಪ ಕಷ್ಟ ಆಗ್ತಿದೆ ಇತರದೆಲ್ಲ. ಆ ತರದ ಎಲ್ಲಾ ಕಿರಿಕಿರಿಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಕಂಪ್ಲೀಟ್ ಅಂತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಕೆಲಸದ ಒತ್ತಡ ಅದೆಲ್ಲ ಇದ್ದೇ ಇರುತ್ತೆ. ರವಿ ಶನಿ ಒಂದೇ ಮನೇಲಿ ಇರೋದ್ರಿಂದ ಹೆಚ್ಚು ಕೆಲಸ ಮಾಡ್ಬೇಕು, ಕೊಟ್ಟಿರೋ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಬೇಕು, ಇನ್ ಟೈಮ್ ಅಲ್ಲಿ ಮಾಡ್ಬೇಕು. ಅಯ್ಯೋ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ನನಗೆ ರೆಸ್ಪೆಕ್ಟ್ ಇರಲ್ಲ ಅಥವಾ ಕೆಲಸದ ತೆಗ್ಬಿಡೋ ಚಾನ್ಸಸ್ ಇದೆ. ಈ ಒಂದು ಭಯ ಆತಂಕ ಎಲ್ಲ ಇದ್ದಿರುತ್ತೆ. ಆದರೆ ನಿಮ್ಮ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಯಾಕೆಂದ್ರೆ ಸೂರ್ಯ ಶನಿ ಜೊತೆ ಇರೋದ್ರಿಂದ ಉದ್ಯೋಗದ ಬಗ್ಗೆ ನಿಮ್ಗೆ ಎಷ್ಟು ಒಳಗಡೆ ಭಯ ಇರುತ್ತೋ ಅಷ್ಟೇ ಕಾನ್ಫಿಡೆನ್ಸ್ ಇರುತ್ತೆ. ಸೂರ್ಯನು ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾನೆ. ದಶಮದಲ್ಲಿ ಶುಕ್ರ ಇರೋದ್ರಿಂದ ಟ್ಯಾಲೆಂಟ್ ನಿಮ್ಗೆ ವರ್ಕ್ ಆಗತ್ತೆ. ಇವಾಗ ಕಷ್ಟದ ಕೆಲಸವನ್ನು ಈಸಿಯಾಗಿ ಅದನ್ನ ಮಾಡಿಕೊಂಡು ನೀವು ಮುಂದೆ ಸಾಕ್ತೀರಾ. ಇದು ನಿಮ್ಗೆ ಬಹಳ ಉಪಯೋಗ ಆಗತ್ತೆ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೂ ಕೂಡ ಈ ವಾರ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತಲ್ಲ, ಸಾಧಾರಣ ಫಲ. ಮತ್ತೆ ಅಷ್ಟಮದಲ್ಲಿ ಬುಧ ಮತ್ತು ರಾಹು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಮಾತಿನಿಂದ ಸಮಸ್ಯೆಗಳಾಗ್ಬೋದು ಕುಟುಂಬದಲ್ಲಿ. ನೀವೇನೋ ಮಾತಾಡ್ತೀರಾ, ಆ ಮಾತು ಸ್ವಲ್ಪ ಅತಿ ಆಗಬಹುದು. ಅದರಿಂದ ಬೇರೆಯವ್ರಿಗೆ, ಮನೇಲಿರೋರಿಗೆ ಸಮಸ್ಯೆ ಆಗ್ಬೋದು, ಬೇಸರ ಆಗ್ಬೋದು, ಅಥವಾ ತಪ್ಪಾಗಿ ತಿಳ್ಕೊಬಹುದು ನೀವ್ ಆಡಿದ ಮಾತನ್ನ. ಯಾಕೆ ಹೇಳಿ, ವಾಕ್ಸ್ಥಾನಾಧಿಪತಿ ಶನಿ ಜೊತೆ ಕುತ್ಕೊಂಡಿದ್ದಾನೆ. ನೀವು ಆಡಿದ ಮಾತನ್ನ ತಪ್ಪಾಗಿ ತಿಳ್ಕೊಂಡ್ಬಿಡುವಂಥದ್ದು, ಇದರಿಂದ ಸ್ವಲ್ಪ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಮಾತಿನ ವಿಷಯದಲ್ಲಿ ತುಂಬಾ ಹುಷಾರಾಗಿರಿ. ಯಾಕಂದ್ರೆ ಮಾತಿಗೆ ಕಾರಕ ಬುಧ ರಾಹು ಜೊತೆ ಕುತ್ಕೊಂಡಿದ್ದಾನೆ. ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡೋದು ರಾಹು ಕೆಲಸ. ಹಾಗೆ ವಾಕ್ಸ್ಥಾನಾಧಿಪತಿ ರವಿಗ್ರಹ ಶನಿ ಜೊತೆ ಇದ್ದಾನೆ. ನಿಮ್ಮ ಮಾತಿನಿಂದ ನಿಮಗೆ ದುಃಖವನ್ನ ತರ್ತಾರೆ. ಹಾಗಾಗಿ ಮಾತೇ ಆಡ್ಬಾರ್ದು ಅಂತ ಹೇಳಲ್ಲ, ಮಾತು ಕಡಿಮೆ ಮಾಡಿ ಅಷ್ಟೇ. ಮತ್ತೆ ಅತಿಯಾಗಿ ಏನು ಮಾತಾಡಕ್ ಹೋಗ್ಬೇಡಿ. ಬೇರೆಯವ್ರ ವಿಚಾರ ಅಂತೂ ಮಾತಾಡಕ್ಕೆ ಹೋಗ್ಬೇಡಿ. ಗಾಸಿಪ್ ಮಾಡೋದು ರಾಹು ಕೆಲಸ. ಬೇರೆಯವ್ರ ವಿಷಯ ನೀವು ಮಾತಾಡಿದ್ರೆ ಅಥವಾ ಬೇರೆಯವ್ರು ಮಾತಾಡುವಾಗ ನೀವು ಕೇಳಿಸ್ಕೊಂಡ್ರು ಕೂಡ ಅದರದ್ದು ಪರಿಣಾಮ ಏನಂದ್ರೆ ಆ ಅಪವಾದ ನಿಮ್ ತಲೆ ಮೇಲೆ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಸಾಧಾರಣವಾಗಿದೆ. ಸ್ವಲ್ಪ ರಿಸ್ಕ್ ಕೂಡ ಇದೆ, ಬಟ್ ಒಳ್ಳೇದು ಆಗತ್ತೆ. ಈ ಪರಿಹಾರ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ 1 ಹಿಡಿ ಅಕ್ಕಿ ತೆಗೆದಿಡಿ. ಅಕ್ಕಿ ಮತ್ತೆ ಗೋಧಿ ಮತ್ತೆ ಕಡಲೆಬೇಳೆ 3 ತೆಗೆದಿಡ್ತಾ ಬನ್ನಿ. ನೆಕ್ಸ್ಟ್ ಭಾನುವಾರ ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ತುಂಬಾ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಕೊಟ್ಬಿಡಿ, ಒಳ್ಳೇದಾಗತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಅಷ್ಟಮ ಅಂತ ಅನ್ನೋದೇ ಒಂದ್ ರೀತಿ ಕಷ್ಟಗಳು, ಸಮಸ್ಯೆಗಳು. ಆಲ್ರೆಡಿ ಇವಾಗ ಅಷ್ಟಮಕ್ಕೆ ಶನಿ ಬಂದ ಮೇಲೆ ಸಾಕಷ್ಟು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಅಥವಾ ದುಃಖಗಳು ಇದೆಲ್ಲವೂ ಬಂದಿದೆ. ಬಟ್ ಈ ವಾರದಲ್ಲಿ ಏನಾಗಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಷ್ಟಮದಲ್ಲಿರೋ ಶನಿ ಜೊತೆನೆ ನಿಮ್ಮ ರಾಶ್ಯಾಧಿಪತಿ ಇರ್ತಾನೆ. ಇದು ನಿಮ್ಮ ಸ್ವಲ್ಪ ಆರೋಗ್ಯದ ಮೇಲೆ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಇದೆ. ಬಟ್ ಏನೇ ಸಮಸ್ಯೆ ಆದ್ರೂ ನಿಮ್ಮನ್ನ ಗುರುಗ್ರಹ ಕಾಪಾಡ್ತಾ ಇದ್ದಾನೆ. ಗುರು ಲಾಭದಲ್ಲಿದ್ದಾನೆ. ಬಟ್ ಈ ಕಳೆದ 1-2 ತಿಂಗಳಲ್ಲಿ ಗುರು ಕೂಡ ವಕ್ರನಾಗಿದ್ರಿಂದ ಗುರುವಿನ ಅನುಗ್ರಹ ಕೂಡ ಕಡಿಮೆ ಆಗಿತ್ತು. ಆದ್ರೆ ಈಗ ಗುರು ವಕ್ರತ್ಯಾಗ ಮಾಡಿದ್ದಾನೆ, ನೇರ ಸಂಚಾರದಲ್ಲಿರೋದ್ರಿಂದ ತಕ್ಕ ಮಟ್ಟಿಗೆ ಸಮಸ್ಯೆಗಳಿಂದ ಪಾರ್ ಮಾಡ್ತಾನೆ. ಆದರೂ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದು ಮೊದಲನೇ ವಿಚಾರ ಬಂದು,
ನಿಮ್ಮ ಆರೋಗ್ಯ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನೇ ಸೂರ್ಯನು ಶನಿ ಜೊತೆ ಇದ್ದಾನೆ. ಸರಿಯಾದ ಟೈಮ್ಗೆ ಆಹಾರ ಸೇವನೆ ಮಾಡದೇ ಇರೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್, ಅತಿಯಾದ ಗ್ಯಾಸ್ಟ್ರಿಕ್ ಬಂದು ನಿಮ್ಗೆ ಬಾಧೆ ಉಂಟಾಗುವ ಸಾಧ್ಯತೆ, ಹೊಟ್ಟೆ ಸಮಸ್ಯೆಗಳು, ಮತ್ತೆ ಕಾಲು ನೋವಿನ ಸಮಸ್ಯೆ ಇರೋರಿಗೆ ಅದು ಜಾಸ್ತಿ ಆಗ್ಬೋದು. ಬೆನ್ನು ನೋವಿನ ಸಮಸ್ಯೆ ಇರೋರಿಗೆ ಅದು ಹೆಚ್ಚಾಗುವ ಸಾಧ್ಯತೆ ಇದೆ. ಹೃದಯ ವ್ಯಾಧಿಯಿಂದ ಬಳಲ್ತಾ ಇರೋರು ಬಹಳ ಎಚ್ಚರಿಕೆಯಿಂದ ಇರಿ. ಹಾಗೆ BP ಇರುವಂತವ್ರು ಕೂಡ ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಇದೆಲ್ಲಾ ಕಾಯಿಲೆಗಳನ್ನ ಕೊಡೋನು ಸೂರ್ಯಗ್ರಹ. ಶನಿ ಜೊತೆ ಪೀಡಿತನಾಗಿರೋದ್ರಿಂದ ಈ ತರದ ಸಮಸ್ಯೆಗಳಿರೋರು ಹುಷಾರಾಗಿರಿ. ಹಾಗೆ ನಿಮ್ಮ ಆಲೋಚನೆಗಳ ವಿಚಾರ ಅಂತ ಬಂದಾಗ ತುಂಬಾ ಟೆನ್ಷನ್, ತುಂಬಾ ಯೋಚನೆ ಮಾಡೋದ್ರಿಂದ, ಸರಿಯಾಗಿ ನಿದ್ರೆ ಮಾಡದೇ ಇರೋದ್ರಿಂದ ಕೂಡ ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವ ಸಾಧ್ಯತೆಗಳು ಇರುತ್ತೆ. ಕೆಲವರಿಗೆ ರಕ್ತಹೀನತೆ ಉಂಟಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮೀನರಾಶಿಯಲ್ಲಿ ಸೂರ್ಯನು ಏನಂದ್ರೆ ರಕ್ತಹೀನತೆಯನ್ನು ಉಂಟು ಮಾಡ್ತಾನೆ. ಅವನ ಜೊತೆನಲ್ಲಿ ಶನಿ ಕೂಡ ಇದ್ದಾಗ ಆಲ್ರೆಡಿ ಸ್ವಲ್ಪ ನೀವು ವೀಕ್ ಇರ್ತೀರ ಅಂತಂದ್ರೆ ರಕ್ತಹೀನತೆ ಈ ತರದ್ದೆಲ್ಲ ಆಗ್ಬಹುದು. ಸ್ವಲ್ಪ ಎಚ್ಚರಿಕೆ, ಒಳ್ಳೆ ಆಹಾರ ಸೇವನೆ ಮಾಡೋದು, ಟೈಮ್ ಸರಿಯಾಗಿ ನಿದ್ರೆ ಮಾಡುವಂಥದ್ದು, ಪ್ರೋಟೀನ್ ಇರುವಂತಹ ಆಹಾರ ಸೇವನೆ ಮಾಡೋದು, ಇದನ್ನೆಲ್ಲ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸಮಸ್ಯೆ ಬಂದ ಮೇಲೆ ನಾವು ಕೊರಗೋದಲ್ಲ, ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅನುಕೂಲ ಆಗಲ್ಲ, ಸಾಧಾರಣ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಕಷ್ಟಗಳು, ಒತ್ತಡಗಳು ಅದೆಲ್ಲ ಇದ್ದೇ ಇರುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿನೇ ಶನಿ ನಿಮ್ಗೆ ರವಿ ಜೊತೆ ಇರೋದ್ರಿಂದ ಹೆಚ್ಚು ಕೆಲಸಗಳನ್ನ ಮಾಡ್ಬೇಕಾಗಿ ಬರುವಂತದ್ದು ಈ ತರದ್ದೆಲ್ಲ. ಆದ್ರೆ ದಶಮಾಧಿಪತಿಯಾದಂತಹ ಶುಕ್ರ ಗ್ರಹ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಹಾಗೋ ಹೀಗೋ ಪರಿಸ್ಥಿತಿಗಳನ್ನ ನಿಭಾಯಿಸ್ಕೊಂಡು ಹೋಗ್ತೀರಾ. ಹಾಗೆ ಲಾಭದಲ್ಲಿ ಗುರು ಇರೋದ್ರಿಂದ ತುಂಬಾ ಹಣಕಾಸಿನ ಮುಗ್ಗಟ್ಟು ಬರೋದಕ್ಕೆ ಬಿಡೋದಿಲ್ಲ ಅವನು. ಹಾಗೋ ಹೀಗೋ ನಿಮ್ಗೆ ಆ ಒಂದು ಟೈಮ್ಗೆ ಏನ್ ಬೇಕು, ಆ ಫೆಸಿಲಿಟಿ ಆಗಿರಬಹುದು, ಆ ಒಂದು ಹಣಕಾಸಿನ ಅನುಕೂಲ ಆಗಿರಬಹುದು, ಆ ಟೈಮ್ಗೆ ನಿಮ್ಗೆ ದೊರಕುವ ಹಾಗೆ ಮಾಡ್ತಾನೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಕುರಿತಾಗಿ ಮನಸ್ತಾಪಗಳಾಗುವಂಥದ್ದು, ನಿಮ್ಮೊಂದು ಬಿಸ್ನೆಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ನೇ ಚೇಂಜ್ ಮಾಡುವಂಥದ್ದು, ಈ ತರದ್ದೇನೋ ಒಂದು ಮಹತ್ತರವಾದ ನಿರ್ಧಾರವನ್ನ ತಗೊಳ್ಳುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಜೊತೆನಲ್ಲೇ ರಾಹು ಇರೋದ್ರಿಂದ ಮಾತಿನಿಂದ ಮನಸ್ತಾಪಗಳು ಉಂಟಾಗತ್ತೆ, ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಉಂಟಾಗಬಹುದು. ಹಾಗೆ ಇದು ವೈವಾಹಿಕ ಜೀವನಕ್ಕೂ ಕೂಡ ಅನ್ವಯ ಆಗತ್ತೆ. ಈಗಾಗಲೇ ವೈವಾಹಿಕ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತಂದ್ರೆ ಆ ಸಮಸ್ಯೆ ಇನ್ನು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸಪರೇಟ್ ಆಗುವಂತಹ ಮನಸ್ಥಿತಿಗಳು ಬರಬಹುದು. ಮಾತಿನಿಂದ ಸಣ್ಣ ವಿಷಯ ದೊಡ್ಡದಾಗಬಹುದು. ಎಷ್ಟು ಹುಷಾರಾಗಿದ್ರು ಸಾಲದು, ನೀವೇನು ಮಾತಾಡದೇ ಇದ್ರು ಕೂಡ ಪ್ರಾಬ್ಲಮ್ಗಳು ಬರುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಸಪ್ತಮದಲ್ಲಿ ಕುಜ ರಾಹು ಬುಧ ಕುತ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ರಾಷ್ಟ್ರಾಧಿಪತಿ ಹೋಗಿ ಅಷ್ಟಮದಲ್ಲಿ, ಸಪ್ತಮಾಧಿಪತಿನೂ ಅಷ್ಟಮದಲ್ಲಿ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಇದು ಎಲ್ರಿಗೂ ಅನ್ವಯ ಆಗಲ್ಲ, ಬಟ್ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಇದು ಅನ್ವಯ ಆಗುತ್ತೆ ಸಿಂಹರಾಶಿಯವರಿಗೆ. ಯಾಕಂದ್ರೆ ಇಲ್ಲಿ ಸಪ್ತಮ ಭಾವಾಧಿಪತಿ ಇಬ್ರು ಪೀಡಿತರಾಗಿರೋದ್ರಿಂದ ಇದು ವೈವಾಹಿಕ ಜೀವನದ ಮೇಲೆ ತುಂಬಾ ನಕಾರಾತ್ಮಕ ಪರಿಣಾಮವನ್ನ ಉಂಟು ಮಾಡುತ್ತೆ. ಪರಿಹಾರಗಳನ್ನ ಹೇಳ್ತೀನಿ, ಮಿಕ್ಕಿದ್ದನ್ನ ಸಮಯಕ್ಕೆ ಬಿಟ್ಟುಬಿಡಿ. ಆ ಕಾಲ ಬರ್ಬೇಕು, ಸರಿ ಆಗ್ಬೇಕು ಅಂದ್ರೂ ಕಾಲ ಬರ್ಬೇಕು. ಕಾಲ ಬರೋಕ್ ಮುಂಚೆನೆ ನಾವು ನಿರ್ಧಾರ ತಗೋಬಾರ್ದು. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ವೈವಾಹಿಕ ಜೀವನದಲ್ಲಿ ಜಗಳ ಆಯ್ತು, ಮನಸ್ತಾಪ ಆಯ್ತು, ಗಂಡ ಹೆಂಡತಿ ಬೇರೆ ಆದ್ರೂ ಸ್ವಲ್ಪ ದಿನ, 1 ವಾರನೋ 10 ದಿನನೋ ಒಂದ್ ತಿಂಗಳು ಸಪರೇಟ್ ಇದ್ರು, ಅಷ್ಟ್ರೊಳಗಡೆನೆ ಡೈವೋರ್ಸ್ ಬಗ್ಗೆ ಯೋಚನೆ ಮಾಡ್ಬಿಡ್ತಾರೆ. ಡೈವೋರ್ಸ್ ನೋಟಿಸ್ ಕಳಿಸ್ಬಿಡ್ತಾರೆ, ಲಾಯರ್ನ ಹುಡುಕ್ ಬಿಡ್ತಾರೆ. ಅಷ್ಟೆಲ್ಲ ನೀವು ಮಾಡಕ್ಕೆ ಹೋಗ್ಬೇಡಿ. ಸಪರೇಟ್ ಆಗಿದ್ದಾರೆ, ಒಂದ್ ಕಡೆ ಇದ್ದಾರೆ, ನೀವೊಂದ್ ಕಡೆ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕೋಪ, ಸಿಟ್ಟು ಎಲ್ಲ ಕಮ್ಮಿ ಆಗೋರ್ಗು ಅಟ್ಲೀಸ್ಟ್ ಸುಮ್ನಿರಿ. ದೊಡ್ಡದ್ ಮಾಡಕ್ ಹೋಗ್ಬೇಡಿ. ಆ ದೊಡ್ಡದ್ ಮಾಡಿದ್ರೆ ಏನಾಗುತ್ತೆ, ಕೋಪದ ಒಂದು ಏನು ಬೀಜ ಬಿತ್ತಿರ್ತಿರಲ್ಲ ಅದನ್ನೇ ನೀವು ಪೋಷಣೆ ಮಾಡ್ದಂಗ ಆಗತ್ತೆ, ನೀರಾಕಿ ಬೆಳೆಸ್ದಂಗ ಆಗ್ಬಿಡುತ್ತೆ. ಅದು ಬೇಡ. ಟೈಮ್ಗೆ ನೀವು ಬಿಟ್ಬಿಡಿ. ಯಾಕಂದ್ರೆ ನೋಡಿ, ಇದೇ ರವಿಗ್ರಹ ನೆಕ್ಸ್ಟ್ ಮೇಷರಾಶಿಗೆ ಹೋಗ್ತಾನೆ, ಕುಜಗ್ರಹ ಮೀನರಾಶಿಗೆ ಬರ್ತಾನೆ, ಮೀನದಿಂದ ಮತ್ತೆ ಕುಜಗ್ರಹ ಮೇಷರಾಶಿಗೆ ಹೋಗ್ತಾನೆ. ಪರಿಸ್ಥಿತಿ ಸುಧಾರಿಸ್ತಾ ಬರುತ್ತೆ. ನೀವು ಅದಕ್ಕೆ ಅವಕಾಶನೇ ಕೊಡ್ದಿರೋಂಗೆ ಏನೇನೋ ಡಿಸಿಷನ್ಸ್ ತಗೊಂಡ್ಬಿಟ್ರೆ ಅದು ಕಷ್ಟ ಆಗತ್ತೆ. ನೆಕ್ಸ್ಟ್ ನಿಮಗೆ ಚತುರ್ಥಾಧಿಪತಿ ಕುಜಗ್ರಹ 7ನೇ ಮನೆಯಲ್ಲಿದ್ದಾನೆ. ಪ್ರಾಪರ್ಟಿ ವಿಚಾರದಲ್ಲಿ ತಗೊಳ್ಬೇಕು ಅನ್ನೋದಕ್ಕೆ ಏನು ಶುಭ ಫಲ ಇಲ್ಲ, ಬಟ್ ಸೇಲ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಈ ವಾರದಲ್ಲಿ ಅನುಕೂಲ ಆಗುತ್ತೆ. ನಿಮ್ಮ ಸೈಟ್ ಆಗಿರ್ಬೋದು, ಮನೆ ಆಗಿರಬಹುದು, ಅಥವಾ ಒಂದು ವಾಹನ ಸೇಲ್ ಮಾಡ್ಬೇಕು, ಹಳೆ ವಾಹನ ಅನ್ಕೊಂಡಿದ್ರೆ ಅದು ಸೇಲ್ ಆಗಿ ಅದರಿಂದ ದುಡ್ಡು ಬರುವಂತಹ ಸಾಧ್ಯತೆಗಳಿದೆ. ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ.
ತುಂಬಾ ಮುಗ್ಗಟ್ಟು ಅಂತೇನಿಲ್ಲ, ಆದ್ರೆ ಆರೋಗ್ಯ ಮತ್ತು ಮನಃಶಾಂತಿ ಇದು ಎರಡಕ್ಕೂ ಕೂಡ ಕೊರತೆ ಇದೆ. ಉದ್ಯೋಗದಲ್ಲೂ ಕೂಡ ಅಷ್ಟೇ ಮನಃಶಾಂತಿ ಇರಲ್ಲ, ವಿಪರೀತ ಕೆಲಸ, ವಿಪರೀತ ಟೆನ್ಷನ್ ಇದೆಲ್ಲವೂ ಇರುತ್ತೆ. ಪರಿಹಾರ ಅಂತ ಬಂದಾಗ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳಲೇಬೇಕು ನೀವು. ಹಾಗೆ ಈ ವಾರದ ಭಾನುವಾರ ಗೋಧಿ ಮತ್ತು ಕಡಲೆಬೇಳೆ ಹಾಗೂ ತೊಗರಿ ಬೇಳೆ ಮತ್ತು ಹೆಸರು ಕಾಳು ಇದಿಷ್ಟು ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಬಡವರಿಗೆ ತುಂಬಾ ಅವಕಾಶ ಅಂದ್ರೆ ಅದರ ಅನುಕೂಲ ತುಂಬಾ ಇದೆ, ಪಾಪ ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ ಬಡವರು ಅನ್ನೋಂಥವ್ರಿಗೆ ಕೊಡಿ. ಎಷ್ಟು ಬೇಕಾದ್ರೂ ಕೊಡ್ಬೋದು ನೀವು. ಮಿನಿಮಮ್ 1/4 kg, ಮ್ಯಾಕ್ಸಿಮಮ್ ನೀವು 1 kg 2 kg ಎಷ್ಟು ಬೇಕಾದ್ರೂ ಕೊಡ್ಬೋದು. ಇದನ್ನ ಕೊಡಿ. ಇದರಿಂದ ತುಂಬಾ ಪರಿಸ್ಥಿತಿಗಳು ಸುಧಾರಿಸುತ್ತೆ ತಕ್ಕ ಮಟ್ಟಿಗೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ 6ನೇ ಮನೇಲಿದ್ದಾನೆ ಆಲ್ರೆಡಿ. ತುಂಬಾ ಕೆಲಸ. ಯಾಕಂದ್ರೆ ಕನ್ಯಾ ರಾಶ್ಯಾಧಿಪತಿ ಕುಜನ ಜೊತೆನಲ್ಲಿ ಕನ್ಯಾ ರಾಶ್ಯಾಧಿಪತಿ ಬುಧನ ಜೊತೆಯಲ್ಲಿ ಕುಜ ಇದ್ದಾನೆ. ಕುಜ ಅಷ್ಟಮಾಧಿಪತಿ, ಬುಧ ದಶಮಾಧಿಪತಿ, ಇಬ್ರು 6ನೇ ಮನೇಲಿದ್ದಾನೆ. 6ನೇ ಮನೆ ಅನ್ನೋದು ಕೆಲಸ, ಸೇವೆ. ಸೊ ನಿಮ್ ಕಡೆಯಿಂದ ಕೆಲಸ ತುಂಬಾ ಆಗ್ತಾ ಇರುತ್ತೆ ಈ ವಾರದಲ್ಲಿ. ಆದರೆ ಯಾವ ಲೆವೆಲ್ಗೆ ಅಂದ್ರೆ ರೆಸ್ಟ್ ಇಲ್ಲ, ನನಗೆ ನಿದ್ರೆ ಮಾಡಕ್ ಆಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ, ಅಷ್ಟು ಕೆಲಸದ ಒತ್ತಡ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಆ ಕೆಲಸದ ಒತ್ತಡದ ನಡುವೆಯೂ ನಿಮ್ಗೊಂದು ಸಂತೋಷ ಏನಪ್ಪಾ ವಿಚಾರ ಅಂದ್ರೆ ಅಷ್ಟಮದಲ್ಲಿ ಶುಕ್ರ ಕೂತ್ಕೊಂಡು 2ನೇ ಮನೆ ನೋಡ್ತಾ ಇರ್ತಾರೆ. ಒಂದು ಧೈರ್ಯ, ನಾನು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ, ಈ ಕೆಲಸನ ನಾನು ಮಾಡಿ ಮುಗಿಸಿದ್ರೆ ನನಗೆ ಒಳ್ಳೇದಾಗತ್ತೆ, ಈ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗತ್ತೆ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗತ್ತೆ, ಅಥವಾ ಈ ಕೆಲಸ ಉಳ್ಕೊಳ್ಳುತ್ತೆ, ಏನೋ ಒಂದು ಸಮಾಧಾನ ನಿಮ್ಮನ್ನ ಪುಷ್ ಮಾಡ್ತಾ ಇರತ್ತೆ ನಿಮ್ ಕೆಲ್ಸದ ಕಡೆ ಗಮನ ಕೊಡೋದಕ್ಕೆ. ಹಾಗಾಗಿ ಒಂಥರ ರೆಸ್ಟ್ಲೆಸ್ ಆಗಿ ದುಡಿಯುವಂಥದ್ದು ಈ ವಾರದಲ್ಲಿ ಕಂಡು ಬರುತ್ತೆ. ತುಂಬಾ ಕೆಲಸದ ಒತ್ತಡ ಇರುತ್ತೆ, ಕುಟುಂಬದ ಕಡೆ ಕೂಡ ಜಾಸ್ತಿ ಗಮನ ಕೊಡಕ್ಕಾಗಲ್ಲ, ಈ ರೀತಿ ಇರುತ್ತೆ. ಆಹಾರ ಕ್ರಮದಲ್ಲಿ ತುಂಬಾ ವ್ಯತ್ಯಾಸಗಳಾಗುತ್ತೆ ನೋಡಿ. ತುಂಬಾ ಕೆಲಸ ಇತ್ತು ಅಂತಂದ್ರೆ ಈಗ ಮನೆಯಲ್ಲೆಲ್ಲ ಮನೇಲೂ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಹೊರಗಡೆ ಕೆಲಸ ಮಾಡ್ಕೊಂಡ್ಬಂದು ಮನೆಯಲ್ಲೂ ಆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ ಅಥವಾ ಮುಂದುವರಿಸ್ತಾರೆ. ಅವರು ಯಾವ್ದೋ ಟೈಮ್ ತಿಂಡಿ ತಿಂತಾರೆ, ಯಾವ್ದೋ ಟೈಮ್ಗೆ ಊಟ ಮಾಡ್ತಾರೆ, ಮಧ್ಯರಾತ್ರಿ ಆದ್ಮೇಲೆ ಮಲಗ್ತಾರೆ. ಇದೆಲ್ಲ ತುಂಬಾ ವ್ಯತ್ಯಾಸ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಇದರಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ. ಅಂದ್ರೆ ತುಂಬಾ ತಲೆನೋವು ಬರೋದು, ಸುಸ್ತಾಗುವಂಥದ್ದು, ಆಮೇಲೆ ಇನ್ಫೆಕ್ಷನ್ ಆಗುತ್ತೆ. ಹೊರಗಡೆ ಆಹಾರ ಪದಾರ್ಥಗಳು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ವರ್ಕ್ ಪ್ರೆಷರ್ ಇದ್ದಾಗ ಲೇಡೀಸ್ ಜಾಸ್ತಿ ಇದನ್ನ ಮಾಡ್ತಾರೆ. ತುಂಬಾ ಕೆಲಸ ಇದ್ದಾಗ ಅಡಿಗೆ ಮಾಡಕ್ಕಲ್ಲ ಅಂತ ಹೊರಗಡೆ ಹೋಟೆಲ್ ಇಂದ ತಂದು ತಿನ್ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ನಿಮ್ಗೆ ಅದು ಹೈಜೀನ್ ಇಲ್ಲದೆ ಇರ್ಬೋದು, ಅಥವಾ ಏನೋ ಇನ್ಫೆಕ್ಷನ್ ಆಗ್ಬೋದು. ಇದರಿಂದ ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ಗಳೆಲ್ಲ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ಪಂಚಮಾಧಿಪತಿ ಶನಿ ಜೊತೆ ರವಿ ಇದ್ದಾನೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನಿಮ್ಗೆ ಅಂತಂದ್ರೆ ಇನ್ನ ಹುಷಾರಾಗಿರಿ. ಗ್ಯಾಸ್ಟ್ರಿಕ್ ಅನ್ನೋದು ದೊಡ್ಡ ಸಮಸ್ಯೆ ಅಲ್ಲ, ಆದ್ರೆ ಅದು ದೊಡ್ಡದಾದ್ರೆ ಎಂತ ದೊಡ್ಡ ಸಮಸ್ಯೆ ಅಂದ್ರೆ ಎಷ್ಟೋ ಜನಕ್ಕೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಅದು ಬಾಧೆ ಕೊಡುತ್ತೆ. ಉಸಿರಾಡಕ್ಕೂ ಆಗಲ್ಲ ಕೆಲವ್ರಿಗೆ, ಏನೋ ನನ್ಗೆ ಆಗ್ಬಿಡುತ್ತೆ ಅನ್ನೋತರ. ಕೆಲವ್ರಿಗೆ ಎದೆನೋ ಬಂದ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ಎದೆನೋ ಬಂದಾಗ ಸಡನ್ ಆಗಿ ಏನಾಗುತ್ತೆ ಹೇಳಿ ಭಯ ಆಗತ್ತೆ, ಓ ನನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತೇಳಿ. ಈ ತರ ಗ್ಯಾಸ್ಟ್ರಿಕ್ ಇಂದ ತುಂಬಾ ಪ್ರಾಬ್ಲಮ್ಗಳು ಬರುತ್ತೆ. ಕೆಲವರಿಗೆ ಗ್ಯಾಸ್ಟ್ರಿಕ್ ಇಂದ ತಲೆನೋವು ಬರುತ್ತೆ, ವಿಪರೀತ ಮೈಕೈ ನೋವು ಬರುವಂತದ್ದು, ಇದೆಲ್ಲ ಆಗತ್ತೆ. ಹಾಗಾಗಿ ಕೇರ್ಲೆಸ್ ಮಾಡುವಂತಹ ಕಾಯಿಲೆನೂ ಅಲ್ಲ, ಹಾಗಂತ ತುಂಬಾ ದೊಡ್ಡ ಕಾಯಿಲೆನೂ ಅಲ್ಲ. ಬಟ್ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು ಕೆಲಸದಲ್ಲಿ ಒತ್ತಡಗಳಿರುತ್ತೆ, ಆದ್ರೂ ಕೂಡ ಕೆಲಸವನ್ನ ಮಾಡ್ತೀರಾ. ಆದ್ರೆ ಕೆಲಸದಲ್ಲಿ ಆತಂಕ ಕೂಡ ಇರುತ್ತೆ, ಯಾಕೆಂದ್ರೆ ರಾಹು ಇದಾನೆಲ್ಲ. ಹಾಗಾಗಿ ನಾನು ಈ ಕೆಲಸ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನನ್ ಕೆಲಸ ಹೋಗ್ಬಿಡ್ಬೋದು, ನನಗೆ ಕೊಟ್ಟಿರುವಂತಹ ಜವಾಬ್ದಾರಿ ನಾನು ನಿಭಾಯಿಸ್ಲಿಲ್ಲ ಅಂದ್ರೆ ಕೆಲಸದಿಂದ ತೆಗೆದು ಬಿಡ್ತಾರೇನೋ, ಆ ತರ ಎಲ್ಲ ಸ್ವಲ್ಪ ಭಯ ಆತಂಕ ಇರುತ್ತೆ. ಹಂಗಾಗಿ ಆ ಗಾಬರಿಯಲ್ಲೇ ನೀವು ಕೆಲಸವನ್ನ ಮಾಡುವಂಥದ್ದು ಆಗತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಆದಾಯ ಸಾಧಾರಣ ಫಲ, ಅಂದ್ರೆ ಅಷ್ಟಮದಲ್ಲಿದ್ದಾನೆ ಶುಕ್ರ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಓಕೆ, ಆ ತರ ಇರುತ್ತೆ. ದಶಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ಕೆಲಸವನ್ನ ಕಂಪ್ಲೀಟ್ ಮಾಡೋದ್ರ ಕಡೆಗೆ ನಿಮ್ಮ ಗಮನ ಇರುತ್ತೆ ಕಂಪ್ಲೀಟ್ ಈ ವಾರದಲ್ಲಿ. ತೃತೀಯ ಭಾವಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಈ ಮಿತ್ರರ ಜೊತೆ ಮನಸ್ತಾಪಗಳು ಇದೆಲ್ಲ ಆಗಬಹುದು. ಆದಷ್ಟು ಯಾರ ಜೊತೆನೂ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಮಾತಿಂದ ಒಂಚೂರು ಕಿರಿಕಿರಿ ಆಗ್ಬಹುದು. 7ನೇ ಮನೆಯಲ್ಲಿ ರವಿ ಶನಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಆಲ್ರೆಡಿ ಜಗಳ ಇದೆ ಅನ್ನೋಂಥವ್ರು ಸೈಲೆಂಟ್ ಆಗಿ ಇದ್ಬಿಟ್ರೆ ಒಳ್ಳೇದು. ಜಗಳ ಇನ್ನೊಂಚೂರು ಜಾಸ್ತಿ ಆಗಬಹುದು. ಯಾಕೆಂದ್ರೆ ಇಲ್ಲಿ ರವಿ ಮತ್ತೆ ಶನಿ ಒಬ್ರಿಗೊಬ್ರು ಸೇರ್ಕೊಂಡ್ರು ಅಂದ್ರೆ ಇಬ್ಬರಲ್ಲೂ ಅಹಂಕಾರ ಜಾಸ್ತಿ ಆಗ್ಬಿಡುತ್ತೆ ಆ ಟೈಮಲ್ಲಿ. ಅದು ಜಾಸ್ತಿ ಆದಾಗ ಸಂಸಾರದಲ್ಲಿ ಸಮಸ್ಯೆಗಳು ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕುಟುಂಬದ ಕಡೆಗೆ ಗಮನ ಕೊಡಿ. ಎಷ್ಟು ಕಡಿಮೆ ಮಾತಾಡ್ತಿರೋ, ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೇದು ಸದ್ಯದ ಒಂದಷ್ಟು ದಿನಗಳವರೆಗೆ.
ರವಿ, ಕುಜ ಇವರೆಲ್ಲ ಬದಲಾಗಬೇಕು. ಬುಧ ಗ್ರಹ ಚೇಂಜ್ ಆಗಬೇಕು. ಸ್ವಲ್ಪ ದಿನ ಆ ಸಮಾಧಾನವಾಗಿ ತಾಳ್ಮೆಯಿಂದ ಇದ್ದುಬಿಡಿ, ಮಾತಿನ ವಿಷಯದಲ್ಲಾಗಿರಬಹುದು, ಇದ್ರಲ್ಲೆಲ್ಲ. ನೆಕ್ಸ್ಟು ಪಂಚಮಾಧಿಪತಿ 7ನೇ ಮನೆಯಲ್ಲಿದ್ದಾನೆ ಸೂರ್ಯನ ಜೊತೆ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತೇನಿಲ್ಲ, ಅಥವಾ ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ಶನಿ ದಿಗ್ಬಲನಾಗಿದ್ದಾನೆ, ಅದು ಶುಭ. ಆದ್ರೆ ಶನಿ ಜೊತೆನಲ್ಲಿ ರವಿ ಇರೋದು ಸ್ವಲ್ಪ ಅಶುಭ ಫಲ ಆಗುತ್ತೆ. ಇನ್ನು ಶುಕ್ರ ಗ್ರಹ 8ನೇ ಮನೆಯಲ್ಲಿ ಇರೋದ್ರಿಂದ ಬೇರೆಯವರಿಗೆ ದುಡ್ಡು ಕೊಟ್ಟು ಅದು ವಾಪಸ್ ಬರದೆ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲ, ಶುಭ ಫಲ ಎರಡೂ ಇದೆ. ಶುಭ ಫಲ ಏನಪ್ಪಾ ಅಂತಂದ್ರೆ, ಇಲ್ಲಿ ಶನಿ ದಿಗ್ಬಲನಾಗಿದ್ದಾನೆ, ದಶಮದಲ್ಲಿ ಗುರು ಇದ್ದಾನೆ, ಕಂಪ್ಲೀಟ್ ಕೆಲಸದ ಕಡೆ ಗಮನ ಕೊಡ್ತಾ ಇರ್ತೀರಾ, ಅದು ಶುಭನೇ. ಆದ್ರೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ ಅಷ್ಟೇ. ಬಟ್ ದಶಾಭುಕ್ತಿ ಚೆನ್ನಾಗಿದ್ರೆ, ನಿಮಗೆ ನಡೀತಾ ಇರೋಂತಹ ಭುಕ್ತಿ ದಶೆ ಚೆನ್ನಾಗಿತ್ತು ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಆತಂಕನೇ ಬೇಡ. ಯಾಕಂದ್ರೆ ದಶಾಭುಕ್ತಿ ಇನ್ನೂ ಇಂಪಾರ್ಟೆಂಟ್, ಗೋಚಾರ ಫಲಕ್ಕಿಂತನೂ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ದಶಾನಾಥ ಭುಕ್ತಿನಾಥ ನಿಮ್ಗೆ 70% ಫಲ ಕೊಡ್ತಾರೆ. ಅವ್ರು ಶುಭರಾಗಿದ್ರೆ ಶುಭ, ಅಶುಭರಾಗಿದ್ರೆ ಅಶುಭ. ಅಲ್ಲಿ ಏನಾದ್ರೂ ಶುಭರಾಗಿತ್ತು ಅಂದ್ರೆ ಇಲ್ಲಿಂದು ಪ್ರಾಬ್ಲಮ್ ಏನ್ ಹೇಳಿದೆ, ಇದೊಂದು 25% ಆಗ್ಬೋದು ಅಷ್ಟೆ. ಹಾಗಾಗಿ ಪರಿಹಾರಗಳು ಏನಪ್ಪಾ ಮಾಡ್ಬೇಕು ಅಂದ್ರೆ, ಬುಧವಾರ ಹೆಸರು ಕಾಳು ಮತ್ತು ಅವರೆಕಾಳು, ಎಳ್ಳು, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ಬೇಕು. ಇದು ಕೊಡೋದ್ರಿಂದ ಒಂದು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ, ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ, ಹಾಗೆ ನಿಮ್ ಕೆಲಸದಲ್ಲಿ ನಿಮ್ಗೆ ಒತ್ತಡ, ಟೆನ್ಷನ್, ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ. ಯಾಕಂದ್ರೆ ಶನಿ ಗ್ರಹ ನಿಮ್ಗೆ ತುಂಬಾ ಪೇಷನ್ಸ್ ಕೊಡ್ತಾನೆ. ಓಕೆನಾ, ಈ ಪರಿಹಾರ ಮಾಡ್ಕೊಳ್ಳಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ, ಶುಕ್ರನು ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. ಅಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ, ಶುಭ. ಆದ್ರೆ ಇತರ ಗ್ರಹಗಳು ಅಂದ್ರೆ ನೋಡಿ, ಪಂಚಮದಲ್ಲಿ ಕುಜ, ರಾಹು ಮತ್ತು ಬುಧ ಗ್ರಹ ಸ್ಥಿತರಾಗಿದ್ದಾರೆ. ಸ್ವಲ್ಪ ಈಗ ದೈವಿಕ ಕಾರ್ಯಗಳೇನಾದ್ರೂ ಮಾಡಬೇಕು, ಪೂಜೆ ಪುನಸ್ಕಾರಗಳು ಅಂದಾಗ ಅಲ್ಲಿ ಸ್ವಲ್ಪ ಏನೋ ಒಂದು ತೊಂದರೆಗಳಾಗುವಂಥದ್ದು, ಅಡೆತಡೆಗಳು ಬರುವಂಥದ್ದು, ಈ ತರದ್ದೆಲ್ಲ ಸ್ವಲ್ಪ ಆಗ್ತಾ ಇರುತ್ತೆ. ದೂರದ ಪ್ರಯಾಣವನ್ನ ಮಾಡ್ಬೇಕು ಅನ್ಕೊಂಡವ್ರಿಗೂ ಕೂಡ ಏನಾದ್ರೂ ಸ್ವಲ್ಪ ಅಡೆತಡೆಗಳಾಗುತ್ತೆ. ಹಾಗಾಗಿ ತುಂಬಾ ದೂರದ ಪ್ರಯಾಣ ಬೇಡ. ಹತ್ತಿರದ ಪ್ರಯಾಣದಲ್ಲಿ ಏನು ತೊಂದರೆ ಇಲ್ಲ, ತುಂಬಾ ದೂರದ ಪ್ರಯಾಣ ಆದಷ್ಟು ಈ ವಾರದಲ್ಲಿ ಅವಾಯ್ಡ್ ಮಾಡಿ. ಹಾಗೆ ನಿಮ್ಮ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ನೀವು ಅನ್ಕೊಂಡ ಹಾಗೆ ಎಲ್ಲಾ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಕೆಲಸದಿಂದ ನಿಮ್ಗೆ ಹಣಕಾಸಿನ ಅನುಕೂಲ ಕೂಡ ಬರುತ್ತೆ. ಯಾಕಂದ್ರೆ ಧನಾಧಿಪತಿ ಆದಂತ ಕುಜಗ್ರಹ ಪಂಚಮದಲ್ಲಿ ಕುತ್ಕೊಂಡಿದ್ದಾನೆ. ಬಟ್ ಅವನ ಜೊತೆ ರಾಹು ಇರೋದ್ರಿಂದ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಮೋಸ ಹೋಗ್ಬೋದು. ಅಂದ್ರೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಮೋಸ ಹೋಗುವಂಥದ್ದು ಈ ತರದ್ದಾಗ್ಬೋದು. ಸ್ವಲ್ಪ ಜಾಗ್ರತೆ. ಮಾತಿನಿಂದ ಕೆಲವು ಸಮಸ್ಯೆಗಳಾಗಬಹುದು, ಮನಸ್ತಾಪ ಆಗಬಹುದು. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಕುಜನ ಜೊತೆಯಲ್ಲಿ ರಾಹು ಇರೋದ್ರಿಂದ ಮಾತಿನಿಂದ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಆದಷ್ಟು ಕಡಿಮೆ ಮಾತಾಡಿದ್ರೆ ತುಂಬಾ ಒಳ್ಳೇದು. ನೆಕ್ಸ್ಟ್ ನಿಮ್ಗೆ ಚತುರ್ಥಾಧಿಪತಿ ಶನಿ ಗ್ರಹ 6ನೇ ಮನೆಯಲ್ಲಿದ್ದಾನೆ, ರವಿಯ ಜೊತೆನಲ್ಲಿ ಕುತ್ಕೊಂಡಿದ್ದಾನೆ. ಸ್ವಲ್ಪ ಮನಸ್ಸಿನಲ್ಲಿ ಆತಂಕ, ಭಯ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಾಯಿ ಅಥವಾ ತಂದೆಯ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗುವ ಸಾಧ್ಯತೆ. ಯಾಕಂದ್ರೆ ಪಿತೃಸ್ಥಾನಾಧಿಪತಿ ಆದಂತಹ ಬುಧ ಗ್ರಹ ಆಲ್ರೆಡಿ ರಾಹು ಕುಜನಿಂದ ಪೀಡಿತನಾಗಿದ್ದಾನೆ. ಇನ್ನು ನಿಮಗೆ ಮಾತೃಸ್ಥಾನಾಧಿಪತಿ ಶನಿ ಗ್ರಹ ರವಿ ಜೊತೆ ಕುತ್ಕೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ತಂದೆ ತಾಯಿಯ ಬಗ್ಗೆ ಚಿಂತೆ, ತಂದೆ ತಾಯಿಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗುವಂಥದ್ದು, ಇದೆಲ್ಲ ಸ್ವಲ್ಪ ಮನಸ್ಸಿಗೆ ಬೇಸರವನ್ನ ಉಂಟು ಮಾಡುವಂತ ಸಾಧ್ಯತೆಗಳಿರುತ್ತೆ. ಅವರ ಆರೋಗ್ಯದ ಕಡೆ ಗಮನ ಕೊಡಿ. ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅನ್ನುವಾಗ ಬೇಗ ಅವ್ರಿಗೆ ಅವರ ಆರೋಗ್ಯದ ಕಡೆ ಗಮನ ಕೊಟ್ಟು ನೀವೇನು ಒಂದು ಕೆಲಸ, ನಿಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡಿ. ಇನ್ನು ಸಪ್ತಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಈ ವಾರದಲ್ಲಿ ಏನು ನಿಮ್ಗೆ ಅಂತ ಒಂದು ದೊಡ್ಡ ಸಮಸ್ಯೆ ಮುಕ್ಕಟ್ಟು ಅಂತ ಏನಿಲ್ಲ. ಆದ್ರೆ ಸ್ವಲ್ಪ ಕುಟುಂಬದವರ ವಿಚಾರದಲ್ಲಿ ಮಾತಿನಿಂದ ಆಗುವಂತ ಕೆಲವೊಂದು ಸಮಸ್ಯೆಗಳ ವಿಚಾರ ಅಂತ ಬಂದಾಗ ಸ್ವಲ್ಪ ಜಾಗೃತವಾಗಿರಿ ಅಷ್ಟೇನೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದುವಂತ ವಿಷಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಡಿಸ್ಟರ್ಬೆನ್ಸ್ ಇದೆಲ್ಲ ಇರುತ್ತೆ. ಯಾಕಂದ್ರೆ ಭಾಗ್ಯಾಧಿಪತಿ ಬುಧ ಪಂಚಮದಲ್ಲಿರೋದು ಶುಭ, ಓದೋದಕ್ಕೆ ತುಂಬಾ ಅನುಕೂಲ ಮಾಡ್ಕೊಡ್ತಾನೆ. ಆದ್ರೆ ಇಲ್ಲಿ ಕುಜ ಮತ್ತೆ ರಾಹು ಏನ್ ಮಾಡ್ತಿರ್ತಾನೆ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ ಅಂತ ಹೇಳ್ಬೋದು. ಇನ್ನು ನಿಮಗೆ ಲಾಭಾಧಿಪತಿಯಾದಂತ ಸೂರ್ಯ ಶನಿ ಜೊತೆ ಕುತ್ಕೊಂಡಿದ್ದಾನೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಏನು ತೊಂದರೆ ಇಲ್ಲ, ಬಟ್ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ ಕೆಲಸದಲ್ಲಿ ಪ್ರಾಬ್ಲಮ್ ಇಲ್ಲ, ಆದ್ರೆ ನಿಮ್ಮ ಒಂದು ಶಕ್ತಿ ಮೀರಿ ಕೆಲಸ ಮಾಡ್ಬೇಕಾಗತ್ತೆ.
ಹೆಚ್ಚು ಜವಾಬ್ದಾರಿಗಳು. ಯಾಕಂದ್ರೆ ರವಿ ಅಂದ್ರೆ ಜವಾಬ್ದಾರಿ, ಶನಿ ಅಂದ್ರೆ ಜವಾಬ್ದಾರಿ ಜೊತೆಗೆ ಕೆಲಸ, ಅದ್ರದ್ದು ಹೊಣೆ, ರೆಸ್ಪಾನ್ಸಿಬಿಲಿಟಿ. ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ನೀವೇ ಹೊಣೆ ಆಗ್ಬಿಡ್ತೀರಾ. ಇದೆಲ್ಲ ಸ್ವಲ್ಪ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತವಾಗಿರ್ಬೇಕಾಗತ್ತೆ. ಒಂಚೂರು ಟೆನ್ಷನ್ ಇರುತ್ತೆ, ಮತ್ತೆ ಕೆಲಸ ಕೂಡ ಜಾಸ್ತಿ ಇರುತ್ತೆ. ಆ ಹಾಗಾಗಿ ಸ್ವಲ್ಪ ಈ ತರ ಇರುತ್ತೆ. ಬಟ್ ತೊಂದರೆ ಅಂತೇನಿಲ್ಲ. ಉದ್ಯೋಗದಲ್ಲಿ ಪ್ರಾಬ್ಲಮ್, ಉದ್ಯೋಗಕ್ಕೆ ತೊಂದರೆ ಬರೋದು, ಉದ್ಯೋಗ ಕಳ್ಕೊಳ್ಳೋದು, ಈ ತರದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಇನ್ನು 6ನೇ ಮನೆ ಅಧಿಪತಿ ನಿಮ್ಗೆ ಗುರುಗ್ರಹನೇ, ಭಾಗ್ಯದಲ್ಲೇ ಇರೋದ್ರಿಂದ ಕೆಲಸದಲ್ಲಿ ಏನು ತೊಂದರೆಗಳು ಇರೋದಿಲ್ಲ. ನಿಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಗೌರವಕ್ಕೆ ಯಾವುದೇ ರೀತಿಯ ಧಕ್ಕೆಗಳು ಉಂಟಾಗೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಬಂದಿರೋ ಹಣ ಹೆಂಗ್ ಖರ್ಚಾಯ್ತು ಅಂತಾನೆ ಗೊತ್ತಾಗೋದಿಲ್ಲ. ರಾಹು ಕುತ್ಕೊಂಡಿರೋದ್ರಿಂದ ಆದಷ್ಟು ಉಳಿತಾಯ ಮಾಡ್ಕೊಳ್ಳಿ. ಶಾಪಿಂಗ್ ಇತ್ಯಾದಿಗಳನ್ನ ಕಡಿಮೆ ಮಾಡಿ ಈ ವಾರ. ಯಾಕಂದ್ರೆ 7ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ತುಂಬಾ ಆಸೆಗಳು ಬಂದ್ಬಿಡತ್ತೆ. ಶಾಪಿಂಗ್ ಮಾಡೋದು, ಅದನ್ನ ತಗೊಳ್ಳೋದು, ಇದನ್ನ ತಗೊಳ್ಳೋದು, ಈ ತರದ್ದೆಲ್ಲ ತುಂಬಾ ಆಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ವ್ಯರ್ಥ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ ಈ ವಾರದಲ್ಲಿ. ಇನ್ನು ಪರಿಹಾರ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಮತ್ತೆ ಬುಧ ರಾಹು ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಸ್ಕಿನ್ ಅಲರ್ಜಿ ಇರೋಂಥವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ರಾಹುವಿನ ಅಧಿದೇವತೆ ದುರ್ಗಾದೇವಿ, ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಸಾಧ್ಯವಾದ್ರೆ ಈ ವಾರದ ಬುಧವಾರ ಹೆಸರು ಕಾಳು ಮತ್ತು ಒಣ ಅವರೆಕಾಳು ಇದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿದ್ದಾನೆ. ಚತುರ್ಥ ಭಾವದಲ್ಲಿ ಕುಜ ಇದ್ರೆ ತಕ್ಕಮಟ್ಟಿಗೆ ಓಕೆ, ಶುಭ ಫಲನೆ. ಆದ್ರೆ ಅವ್ರ ಜೊತೆ ರಾಹು ಇರಬಾರ್ದು. ಬುಧ ಇದ್ರೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್. ಯಾಕಂದ್ರೆ ಬುಧ ಅಂದ್ರೆ ಬುದ್ಧಿ, ಬುಧ ಬುದ್ಧಿಕಾರಕ. ಅವನ ಜೊತೆನಲ್ಲಿ ರಾಹು ಏನಾಗತ್ತೆ, ಬುದ್ಧಿಯನ್ನ ಕೆಡಿಸುತ್ತಾನೆ. ಯೋಚನೆ ಮಾಡೋ ರೀತಿ ತಪ್ಪಾಗಿರುತ್ತೆ. ಒಬ್ಬೊಬ್ರ ಬಗ್ಗೆನೂ ತುಂಬಾ ನೆಗೆಟಿವ್ ಆಗಿ ಅನಿಸ್ತಾ ಇರುತ್ತೆ. ಕೆಲವೊಂದ್ಸಲ ಅನ್ಸುತ್ತೆ ಅವ್ರು ಒಳ್ಳೆಯವರಲ್ಲ, ಇವ್ರು ಒಳ್ಳೆಯವರಲ್ಲ, ಅವ್ರು ಕೆಟ್ಟವರು, ಇವ್ರು ಕೆಟ್ಟವರು. ನಾವು ಯಾರಲ್ಲಿರ್ತಕ್ಕಂಥ ಕೆಟ್ಟತನವನ್ನು ಕೂಡ ಗುರುತಿಸುವುದು ಬೇಡ. ನಮ್ಮಲ್ಲಿರುವಂತಹ ಕೆಟ್ಟತನವನ್ನ ಗುರುತಿಸಿ ಅದನ್ನ ಸರಿ ಮಾಡ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಎಲ್ಲರಲ್ಲಿರ್ತಕ್ಕಂತಹ ದೋಷಗಳನ್ನ ಹುಡುಕ್ತಾ ಕೂತ್ಕೊಂಡ್ರೆ ನಮ್ಮ ದೋಷಗಳು ನಮ್ಗೆ ಕಾಣಿಸೋದೇ ಇಲ್ಲ. ಯಾಕಂದ್ರೆ ದೋಷಗಳಿಗೆ ಇಲ್ದೇ ಇರೋರು ಯಾರೂ ಇಲ್ಲ. ಕೆಲವು ಪುರಾಣಗಳನ್ನ ನೋಡಿದಾಗ ದೇವಾನ್ ದೇವತೆಗಳು ಕೂಡ ಮಿಸ್ಟೇಕ್ಗಳನ್ನ ಮಾಡಿದ್ದಾರೆ, ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಕೇಳ್ತೀವಿ. ಅಂದ್ಮೇಲೆ ನಾವು ಮನುಷ್ಯರು ಅಂದ್ಮೇಲೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾರೆ. ಎಲ್ಲರ ತಪ್ಪನ್ನ ನೀವು ಹುಡುಕ್ತಾ ಹೋಗ್ಬಿಟ್ರೆ ನಿಮ್ಗೆ ಈ ಪ್ರಪಂಚನೇ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ. ಅದು ಬೇಡ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಬುಧ ಇರೋದ್ರಿಂದ ನಿಮ್ಮ ಬುದ್ಧಿಯನ್ನ ಕಂಟ್ರೋಲೇ ಮಾಡಕ್ ಬಿಡಲ್ಲ ಅವನು. ಬರೀ ಯೋಚನೆ ಮಾಡ್ತಾ ಇರೋದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರೋದು, ಅವರು ಈ ತರ ಮಾಡಿದ್ರು, ಇವ್ರು ಈ ತರ ಮಾಡಿದ್ರು, ಈ ತರದ್ದೆಲ್ಲ ಜಾಸ್ತಿ ಆಗಿರುತ್ತೆ. ಆಲ್ರೆಡಿ ಈ ಪ್ರಾಬ್ಲಮ್ 1 ತಿಂಗಳಿಂದ ಜಾಸ್ತಿ ಆಗಿದೆ ವೃಶ್ಚಿಕ ರಾಶಿಯವರಿಗೆ. ಇದರಿಂದ ಒಂಥರ ಮನಸ್ಸಿಗೆ ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಈ ತರ ಆಗ್ತಾ ಇದೆ. ಈ ವಾರನೂ ಹಂಗೆ ಇರುತ್ತೆ. ಆ ಯೋಚನೆಗಳನ್ನ ಕಮ್ಮಿ ಮಾಡಿ ಅಷ್ಟೇ. ಇನ್ನು 4ನೇ ಮನೆಯಲ್ಲಿ ಕುಜ ರಾಹು ಮತ್ತು ಬುಧ ಗ್ರಹ ಇರೋದ್ರಿಂದ ಇದೊಂದು ವಾರ ಪ್ರಯಾಣವನ್ನ ಮಾಡಬೇಡಿ. ದೂರ ಪ್ರಯಾಣ ಮಾಡ್ಬೇಡಿ. ಡೈಲಿ ಆಫೀಸ್ಗೆ ಹೋಗ್ತೀರಾ, ದೂರ ಪ್ರಯಾಣ ಮಾಡ್ಬೇಡಿ. ಇದೊಂದು. ಹಾಗೆ ನಿಮ್ಗೆ ಅಷ್ಟಮಾಧಿಪತಿ ಬುಧ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಅಲರ್ಜಿ, ಇನ್ಫೆಕ್ಷನ್ ಆಗ್ಬೋದು. ತುಂಬಾ ಗಂಟ್ಲಲ್ಲಿ ಇನ್ಫೆಕ್ಷನ್, ಸೀನು, ಕಫ ಎಲ್ಲ ಇರುತ್ತೆ ನೋಡಿ, ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ, ಹೊಟ್ಟೆ ಪ್ರಾಬ್ಲಮ್ಗಳು. ಯಾಕಂದ್ರೆ 5ನೇ ಮನೆಯಲ್ಲಿ ಶನಿ ಮತ್ತು ರವಿ ಕುತ್ಕೊಂಡಿದ್ದಾರೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಕೆಲಸದ ವಿಷಯ ಅಂತ ಬಂದಾಗ ನಿಮ್ಮ ರಾಷ್ಟ್ರಾಧಿಪತಿ 4ನೇ ಮನೆಯಲ್ಲಿದ್ದಾನೆ. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಸಾಧಾರಣ ಮಟ್ಟದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲಗಳು ಆಗ್ತಾ ಇರುತ್ತೆ. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲವು ರೂಲ್ಸ್ ಗಳು ಚೇಂಜ್ ಆಗಿರುತ್ತೆ. ಇಷ್ಟರೊಳಗಡೆ ಕೆಲಸ ಸ್ವಲ್ಪ ಜಾಸ್ತಿ ಅನ್ಸ್ಬೋದು, ಸ್ವಲ್ಪ ಕಷ್ಟ ಅನ್ಸ್ಬೋದು. ಬಟ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಪಂಚಮ ಅಲ್ವಾ, 5ನೇ ಮನೇಲಿ ಇರೋದ್ರಿಂದ. ಇದು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಅನ್ವಯ ಆಗತ್ತೆ. ಕೆಲಸ ಸ್ವಲ್ಪ ಜಾಸ್ತಿ ಇದೆ, ಆದ್ರೂ ಕೂಡ ಹೇಗೋ ಮಾಡ್ಕೊಂಡು ಹೋಗ್ತೀನಿ, ಹೇಗೋ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ತರ ಇರುತ್ತೆ. ಸಪ್ತಮಾಧಿಪತಿ ಶುಕ್ರ ಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಅವ್ನು ನಿಮ್ಗೆ 12ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಸ್ವಲ್ಪ ಸಂಗಾತಿ ಜೊತೆ ಮನಸ್ತಾಪಗಳಾಗ್ಬೋದು. ಅವ್ರ ವಿಷಯದಲ್ಲಿ ಏನೋ ಒಂದು ಚಿಂತೆ ಬರ್ಬೋದು. ಯಾಕಂದ್ರೆ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಶುಭ ಗ್ರಹಗಳು ಯಾವಾಗ್ಲೂ 6ನೇ ಮನೆಗೆ ಬರಬಾರ್ದು, ಅದು ಶುಭ ಫಲ ಅಲ್ಲ. ಅವ್ರಿಗೇನೋ ಹುಷಾರ್ ತಪ್ಪೋದು ಅಥವಾ ಅವ್ರ ಜೊತೆ ಏನೋ ಮನಸ್ತಾಪ ಆಗೋದು, ಒಟ್ನಲ್ಲಿ ಸಂಗಾತಿ ವಿಷಯದಲ್ಲಿ ಏನೋ ಒಂದು ಬೇಸರ ಅಂತೂ ಇರುತ್ತೆ. ಈ ವಾರದಲ್ಲಿ ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಪಂಚಮದಲ್ಲಿ ರವಿ ಶನಿ ಇರೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶುಭ ಫಲವನ್ನ ಕೊಡೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಶನಿ ಪಂಚಮಕ್ಕೆ ಬಂದಿರೋದ್ರಿಂದ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಒಂಥರ ಸೋಮಾರಿತನ ಜಾಸ್ತಿ ಆಗಿರುತ್ತೆ.
ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗಿರುತ್ತೆ. ಯಾಕಂದ್ರೆ ಗುರು ದೃಷ್ಟಿ ಇಲ್ಲ ಪಂಚಮದ ಮೇಲೆ. ಆದ್ರೆ ನೆಕ್ಸ್ಟ್ ಗುರು ಶುಭ ಸ್ಥಾನಕ್ಕೆ ಬರ್ತಾ ಇರ್ತಾನೆ, ಒಳ್ಳೇದಾಗತ್ತೆ. ಆದ್ರೆ ಈ ವಾರಕ್ಕೆ ಸದ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಶುಭ ಫಲಗಳು ಇಲ್ಲ. ಯಾವುದೇ ಒಂದು ಅವಕಾಶ ಸಿಗುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಯಾವುದು ಕೂಡ ಸದ್ಯಕ್ಕೆ ಈ ವಾರದಲ್ಲಿ ಫಲಿಸುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ನೋಡಿ, ಅಷ್ಟಮದಲ್ಲಿ ಗುರು ಇದ್ದಾನೆ. ಬೇರೆಯವರಿಗೆ ಹಣ ಕೊಡಕ್ ಹೋಗ್ಬೇಡಿ, ನಿಮ್ಗೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ದುಡ್ಡು ನಿಮ್ ಕೈಗೆ ಸಿಗದೆ ಹೋಗ್ಬೋದು, ಬೇರೆಯವರಿಗೆ ಕೊಟ್ಟ ಹಣ ವಾಪಸ್ ನಿಮ್ ಕೈಗೆ ಬರದೆ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ. ನೆಕ್ಸ್ಟ್ ಚತುರ್ಥ ಭಾವದಲ್ಲಿ ಕುಜರಾಹು ಇರೋದ್ರಿಂದ ತಾಯಿಯ ವಿಷಯದಲ್ಲಿ ಏನೋ ಒಂದು ಚಿಂತೆ, ತಂದೆ ತಾಯಿ ಇಬ್ಬರ ವಿಷಯದಲ್ಲಿ. ಯಾಕಂದ್ರೆ ಪಿತೃಕಾರಕ ರವಿ ಶನಿ ಜೊತೆ ಕುತ್ಕೊಂಡಿದ್ದಾನೆ. ತಂದೆಯ ವಿಷಯದಲ್ಲಿ ಏನೋ ಒಂದು ಚಿಂತೆ, ತಾಯಿ ವಿಷಯದಲ್ಲಿ ಏನೋ ಚಿಂತೆ, ಅವರ ಆರೋಗ್ಯದಲ್ಲಿ ಏನೋ ಏರುಪೇರುಗಳಾಗ್ತಾ ಇದೆ, ಆಕಸ್ಮಿಕವಾಗಿ ಏನೋ ಸಮಸ್ಯೆ ಆಗ್ತಾ ಇದೆ, ಈ ತರದೆಲ್ಲ ಕಂಡು ಬರುತ್ತೆ. ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ತುಂಬಾ ವಯಸ್ಸಾಗಿರೋ ತಂದೆ ತಾಯಿಗಳಿದ್ದಾರೆ ಅಂದ್ರೆ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ತುಂಬಾ ವಯಸ್ಸಾಗಿರೋ ಪೇರೆಂಟ್ಸ್ಗಳು ಪಾಪ ನಮ್ಮ ಕಷ್ಟನ ಮಕ್ಕಳಿಗೆ ಹೇಳ್ಕೊಳ್ಳೋದು ಬೇಡ ಅಂತೇಳಿ ಪಾಪ ಅವ್ರಿಗೆ ಆರೋಗ್ಯದಲ್ಲಿ ತೊಂದರೆ ಬಂದ್ರು ಕೂಡ ಹೇಳ್ಕೊಳ್ಳೋದೇ ಇಲ್ಲ. ನೀವೇ ಅಬ್ಸರ್ವ್ ಮಾಡಿ, ಏನೇ ಸಮಸ್ಯೆ ಇದ್ರು ಕೂಡ ಬೇಗ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನು ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ ತಪ್ಪದೆ. ಹಾಗೆ ಈ ವಾರದ ಮಂಗಳವಾರ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಗೋಧಿ ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಶನಿ ಪರಿಹಾರ ಮರಿಬಾರ್ದು. ನಾ ಹೇಳ್ದೆ ಹೋದ್ರು ನೀವು ಮಾಡ್ಲೇಬೇಕು. ಶನಿವಾರ ಎಳ್ಳೆಣ್ಣೆ ದಾನ, ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ಗ್ರಹ 7ನೇ ಮನೇಲಿ ಕೂತ್ಕೊಂಡು ನಿಮ್ ರಾಶಿಯನ್ನ ನೋಡ್ತಾ ಇದ್ದಾನೆ. ಕುಜ, ರಾಹು ಮತ್ತು ಬುಧ ಗ್ರಹ 3ನೇ ಮನೇಲಿ ಇದ್ದಿದ್ರಿಂದ ಮಿತ್ರರ ಜೊತೆಯಲ್ಲಿ ಕೆಲವೊಂದು ಮನಸ್ತಾಪಗಳಾಯ್ತು, ಕೆಲವರಿಗೆ ಮಿತ್ರರ ಬಗ್ಗೆ ಕೆಲವು ಬೇಸರಗಳಾಯ್ತು, ಈ ತರದೆಲ್ಲ ಒಂದಿಷ್ಟು ಆಗಿದೆ. ಇನ್ನೇನು ಕುಜ ಗ್ರಹ 4ನೇ ಮನೆಗೆ ಹೋಗೋ ಟೈಮ್ ಬಂದಿದೆ. 29 ಡಿಗ್ರಿ ಇದ್ದಾನೆ, ಇನ್ನೇನು ಹೋಗ್ತಾನೆ. ಹೋಗುವ ಮೊದಲೇ ಸ್ವಲ್ಪ ಅವನ ಒಂದು ಅಶುಭ ಫಲಗಳನ್ನ ಅವನು ಕಡಿಮೆ ಮಾಡ್ತಾನೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗತ್ತೆ ಅಂದ್ರೆ, ನಿಮ್ಮ ಮಿತ್ರರ ಬಗ್ಗೆ ನೀವ್ ಏನೇನ್ ತಪ್ಪಾಗಿ ತಿಳ್ಕೊಂಡಿದ್ರಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ. ಅಂದ್ರೆ ಅವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ರಿ, ಅವ್ರು ಇವಾಗ ನೋಡಿ ಕೆಲವೊಂದ್ಸಲ ನೀವು ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಲ್ಲ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಅನ್ಕೊಳ್ಳಿ. ಕೆಲವೊಂದ್ಸಲ ಬೇಜಾರಾಗತ್ತೆ ನಿಮ್ಗೆ, ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ನಾನ್ ಬೇಕಾಗಿಲ್ಲ ಅವ್ರಿಗೆ, ನನ್ನ ಸ್ನೇಹ ಬೇಕಾಗಿಲ್ಲ ಅಂತ ಅನ್ಸತ್ತೆ. ಆದ್ರೆ ಅವ್ರು ಯಾವ ಪರಿಸ್ಥಿತಿಲಿದ್ರು, ಅವ್ರು ಯಾವ ಒಂದು ಟೆನ್ಷನ್ ಅಲ್ಲಿ ಇದ್ರು, ಅವರ ಕೆಲಸದ ಒತ್ತಡ ಹೇಗಿದೆ ಅಂತ ನಮ್ಗೆ ಗೊತ್ತಾಗಲ್ಲಲ್ವಾ. ಫೋನಲ್ಲಿ ಏನ್ ಗೊತ್ತಾಗುತ್ತೆ ನಿಮ್ಗೆ, ಭಾವನೆಗಳು ಗೊತ್ತಾಗಲ್ಲ ಅದ್ರಲ್ಲಿ. ಹಾಗಾಗಿ ತಪ್ಪಾಗಿ ತಿಳ್ಕೊಳ್ಳೋದು ಇದೆಲ್ಲ ಇರುತ್ತೆ. ಬಟ್ ಈಗ ಈ ವಾರದಲ್ಲಿ ಏನಾಗುತ್ತೆ, ಆತರ ಯಾರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ರಿ ಅದ್ ಸರಿ ಮಾಡ್ತಾನೆ. ಕುಜ 4ನೇ ಮನೆಗೆ ಹೋದ್ಮೇಲೆ ಅದು ಸರಿ ಹೋಗುತ್ತೆ. ಆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳನ್ನ ಕಡಿಮೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಕಂಡು ಬರುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ, ಕೆಲಸದಲ್ಲಿ ಅಭಿವೃದ್ಧಿ ಇದೆ. ಹಾಗೆ ಹಣಕಾಸಿನ ವಿಷಯದಲ್ಲೂ ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದ್ರೆ ಕುಟುಂಬದವರಿಗೋಸ್ಕರ ಹೆಚ್ಚು ಖರ್ಚುಗಳಾಗುತ್ತೆ. ಕುಟುಂಬದಲ್ಲಿ ಇರುವಂತವ್ರಿಗೆ ಏನೋ ಸ್ವಲ್ಪ ಹುಷಾರ್ ತಪ್ಪೋದು, ಅನಾರೋಗ್ಯ ಸಮಸ್ಯೆ, ಅವ್ರಿಗೋಸ್ಕರ ಖರ್ಚು ಮಾಡುವಂಥದ್ದು, ಮಕ್ಕಳಿಗೋಸ್ಕರ ಖರ್ಚಾಗತ್ತೆ. ಯಾಕಂದ್ರೆ ಧನಾಧಿಪತಿಯಾದ ಶನಿ 4ನೇ ಮನೇಲಿದ್ದಾನೆ. ಇನ್ನೇನು ಮುಂದಿನ ದಿನಗಳಲ್ಲಿ ಕುಜಗ್ರಹ ಶನಿ ಮನೆಗೆ ಹೋಗ್ತಾನೆ, ಶನಿ ಜೊತೆಗೆ ಹೋಗ್ತಾನೆ. ಹಾಗೆ ಈಗ ಆಲ್ರೆಡಿ ಶನಿ ಜೊತೆ ರವಿ ಇದ್ದಾನೆ. ಮನೆಯಲ್ಲಿ ಹಿರಿಯರು, ವಯಸ್ಸಾದವರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರುವಂತದ್ದು, ಅದರಲ್ಲೂ ಮುಖ್ಯವಾಗಿ ತಂದೆಯ ವಿಚಾರದಲ್ಲಿ, ತಂದೆಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿರುತ್ತೆ. ಅವರ ಆರೋಗ್ಯದ ಕಡೆ ಹೆಚ್ಚು ಜವಾಬ್ದಾರಿಯನ್ನ ನೀವು ತಗೋಬೇಕಾಗತ್ತೆ. ಶನಿ ರವಿ ಒಂದೇ ಮನೇಲಿ ಬಂದಾಗ ಇದು ಸಹಜವಾಗಿ ಆಗತ್ತೆ. ತುಂಬಾ ರಾಶಿಯವರಿಗಾಗತ್ತೆ, ನಿಮಗೆ ಅಂತಲ್ಲ, ಬಹಳಷ್ಟು ರಾಶಿಯವರಿಗೆ ಆಗತ್ತೆ. ಚತುರ್ಥ ಭಾವದಲ್ಲಿ ಇರೋದ್ರಿಂದ ಮಾತಾಪಿತೃಗಳ ಒಂದು ಅನಾರೋಗ್ಯ ಸಮಸ್ಯೆಗಳಿಂದಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಈ ತರದೆಲ್ಲ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂತಂದ್ರೆ ಆ ಸಮಸ್ಯೆ ಹಾಗೇ ಮುಂದುವರಿತಾ ಹೋಗುತ್ತೆ, ಅಥವಾ ಆ ಸಮಸ್ಯೆ ಇನ್ನಷ್ಟು ಉಲ್ಬಣವಾಗುವಂತಹ ಒಂದು ಪರಿಸ್ಥಿತಿಗಳು. ಏನು ಡಿಸಿಷನ್ ತಗೋಬೇಡಿ ಆಸ್ತಿ ವಿಚಾರದಲ್ಲಿ. ಅಂದ್ರೆ ಪ್ರಾಪರ್ಟಿ ವಿಷಯದಲ್ಲಿ ನೀವು ಸೇಲ್ ಮಾಡೋದು, ತಗೊಳ್ಳೋದು, ಅಥವಾ ಅದ್ರ ಬಗ್ಗೆ ಕೇಸ್ ಹಾಕೋದು, ಅಥವಾ ಮಾತುಕತೆ, ಇದ್ಯಾವುದು ಸದ್ಯಕ್ಕೆ ಈ ವಾರದಲ್ಲಿ ಏನು ನಿರ್ಧಾರ ತಗೊಳಕ್ ಹೋಗ್ಬೇಡಿ. ರವಿ ಶನಿ ಒಂದೇ ಮನೇಲಿ ಇರೋದ್ರಿಂದ ನೀವು ತಗೊಳ್ಳುವಂತಹ ನಿರ್ಧಾರದಿಂದ ನಿಮ್ಗೆ ಶುಭ ಆಗೋದಿಲ್ಲ, ಅಶುಭ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗುರುಬಲ ಕೂಡ ಇರೋದಿಲ್ಲ. ಅಯ್ಯೋ ನಾನು ಅವತ್ತು ಆ ಡಿಸಿಷನ್ ತಗೋಬಾರ್ದಾಗಿತ್ತು ಅಂತ ಅನ್ಸೋ ತರ ಆಗೋದ್ ಬೇಡ. ಇನ್ನು ತೃತೀಯ ಭಾವದಲ್ಲಿ ಬುಧ ಮತ್ತು ರಾಹು ಸ್ಥಿತನಾಗಿರೋದ್ರಿಂದ
ಮತ್ತೆ ಕುಜ ಕೂಡ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿರಲ್ಲ ಅಂತವ್ರಿಗೆ ನಿಮ್ಮ ಪಾರ್ಟ್ನರ್ಗೂ ನಿಮ್ಗೂ ಏನೋ ಮನಸ್ತಾಪಗಳು, ಜಗಳ ಆಗೋದಿಲ್ಲ, ಬಟ್ ಮನಸ್ಸಿನಲ್ಲೇ ಮನಸ್ತಾಪಗಳಾಗತ್ತೆ. ನಿಮ್ ಬಗ್ಗೆ ಅವ್ರು ತಪ್ಪಾಗಿ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಳ್ಳೋದು, ಈ ತರದ್ದೆಲ್ಲ ಸ್ವಲ್ಪ ಆಗ್ಬೋದು. ಎಲ್ಲವನ್ನ ಕೂಲಂಕುಷವಾಗಿ ಯೋಚಿಸಿ ನಿರ್ಧಾರ ತಗೊಳ್ಳಿ. ಯಾವ್ದನ್ನು ನೀವು ಮುಂಚಿತವಾಗಿ ಇವ್ರು ಕೆಟ್ಟವರು ಅಂತ ಡಿಸೈಡ್ ಮಾಡ್ಬಿಡ್ಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹಾಗೆ ಮಾಡ್ಬಿಡ್ತೀವಿ, ಗೊತ್ತಿದೆ, ಇಲ್ಲ ಈತ ಕೆಟ್ಟವನು, ಈಕೆ ಒಳ್ಳೆಯವಳಲ್ಲ, ಈ ತರ ಎಲ್ಲ ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಹಾಗೆ ಮಾಡ್ಬೇಡಿ, ಸ್ವಲ್ಪ ಟೈಮ್ ಕೊಡಿ, ಗೊತ್ತಾಗತ್ತೆ. ನೆಕ್ಸ್ಟ್, ನಿಮಗೆ ಈ ವಾರದಲ್ಲಿ ವಿಶೇಷ ಅಂತೇನಿಲ್ಲ. ಕೆಲಸ ಅಂತ ಬಂದಾಗ ಗವರ್ಮೆಂಟ್ ಜಾಬ್ ಅಲ್ಲಿರಿ ಅಥವಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ, ನಿಮ್ಗೆ ಕೆಲಸದಲ್ಲಿ ತೊಂದರೆ ಏನಿಲ್ಲ. ಆದ್ರೆ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಯಾಕಂದ್ರೆ 6ನೇ ಮನೆ ಅಧಿಪತಿ ಶುಕ್ರ ಪಂಚಮದಲ್ಲಿದ್ದಾನೆ, ಶುಭ. ಆದ್ರೆ ದಶಮಕ್ಕೆ ರವಿ ಶನಿ ಇಬ್ರು ಒಟ್ಟಿಗೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಜವಾಬ್ದಾರಿ ಕೆಲಸ, ರವಿ ಅಂದ್ರೆ ಜವಾಬ್ದಾರಿ, ಶನಿ ಅಂದ್ರೆ ಕೆಲಸನೂ ಮಾಡ್ಬೇಕು, ಜವಾಬ್ದಾರಿನ ತಗೋಬೇಕು, ಹಿಂಗಿರುತ್ತೆ. ಕೆಲವ್ರು ಜವಾಬ್ದಾರಿ ಇರೋರು ಆರಾಮ ಕೈ ಕೊಟ್ಕೊಂಡು ಓಡಾಡ್ತಿರ್ತಾರೆ, ಅವ್ರದ್ದು ಬರೀ ಜವಾಬ್ದಾರಿ ಅಷ್ಟೇ, ಕೆಲಸ ಇರಲ್ಲ. ಬಟ್ ಇದು ಎರಡೂನು ಇರುತ್ತೆ. ಹಾಗಾಗಿ ಸ್ವಲ್ಪ ವರ್ಕ್ ಪ್ರೆಷರ್ ಆ ಥರದ್ದೆಲ್ಲ ಇರುತ್ತೆ. ಬಟ್ ತೊಂದರೆ ಇಲ್ಲ, ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿ ಕೂಡ ನಿಮ್ಗಿರುತ್ತೆ. ಯಾಕಂದ್ರೆ ಗುರು ದೃಷ್ಟಿ ಇದೆ, ಗುರು ನೋಡ್ತಾ ಇದ್ದಾನೆ, ಮತ್ತೆ 6ನೇ ಮನೆ ಅಧಿಪತಿ ಶುಕ್ರ 5ನೇ ಮನೇಲಿದ್ದಾನೆ. ಹಾಗಾಗಿ ಯಾವುದು ನಿಮ್ಗೆ ತುಂಬಾ ಕಷ್ಟ ಅಂತೇನು ಅನ್ಸೋದಿಲ್ಲ. ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಬಟ್ ಶನಿ ಜೊತೆ ಈ ವಾರದಲ್ಲಿ ರವಿ ಇರ್ತಾನೆ. ನೋಡಿ, ಒಂದ್ಸಲ ಅನ್ಸುತ್ತೆ, ಅಯ್ಯೋ ಈ ಮಕರ ರಾಶಿಯವರಿಗೆ 7.5 ಮುಗಿದ್ರೂ ಕಷ್ಟ ತಪ್ಪಿಲ್ವಲ್ಲಪ್ಪ ಅಂತ. ಈ ಪರಿಸ್ಥಿತಿ ಹಾಗೆ ಆಗಿದೆ ಮಕರ ರಾಶಿಯವರಿಗೆ. ನನ್ಗೂ ಕೂಡ ಅಶುಭ ಫಲ ಹೇಳೋಕ್ ಇಷ್ಟ ಇಲ್ಲ, ಬಟ್ ಏನಿದೆಯೋ ಅದನ್ನ ಹೇಳೋದು ನನ್ನ ಕರ್ತವ್ಯ. ಕೆಲವರು ತುಂಬಾ ನೆಗೆಟಿವ್ ಹೇಳಿದಾಗ ಕೆಲವರು ಕಮೆಂಟ್ ಮಾಡ್ತೀರಾ, ಬಟ್ ನೀವು ಕಮೆಂಟ್ ಮಾಡೋ ಉದ್ದೇಶ ಏನಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಏನಿದೆಯೋ ಅದನ್ನ ಹೇಳ್ತೀನಿ. ಕೆಟ್ಟದ್ದೇ ಹೇಳ್ಬೇಕು ಅನ್ನೋಕೆ ನನ್ಗೇನು ಯಾವ ರಾಶಿ ಮೇಲೂ ದ್ವೇಷ ಇಲ್ಲ. ಯಾಕಂದ್ರೆ ರಾಶಿಗಳು ಗ್ರಹಗಳು ಅಂತಂದ್ರೇನೆ ನನಗೆ ಒಂಥರ, ನಾನು ಯಾವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಜೀವನ ನಡೆಯೋದೇ ರಾಶಿಗಳು ಗ್ರಹಗಳು, ಅವ್ರ ಮಾತು, ರಾಹು ಕೇತು ಶನಿ ಬುಧ ಅಂತ ಮಾತಾಡ್ತಾನೆ ಇರ್ತೀವಿ, ಗುರು ಅಂತೆಲ್ಲ. ಹಾಗಾಗಿ ಎಲ್ಲಾ ರಾಶಿಯೂ ಇಷ್ಟ ನನಗೆ, ಎಲ್ಲಾ ಗ್ರಹಗಳು ಇಷ್ಟ. ಬಟ್ ಏನಿದೆಯೋ ಗ್ರಹ ಗೋಚಾರ ಫಲದಲ್ಲಿ ಅದನ್ನ ಹೇಳ್ಬೇಕಾಗಿರೋದು ನಮ್ಮ ಕರ್ತವ್ಯ, ಅದಕ್ಕೆ ಪರಿಹಾರ ಕೂಡ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ. ಹಾಗಾಗಿ ಹೇಳ್ತೀನಿ. ಆದ್ರೆ ಇದೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ರೆ, ನಿಮ್ಮ ಗೋಚಾರದಲ್ಲಿ ಏನೇ ಅಶುಭ ಫಲಗಳು ಬಂದ್ರೂ ಕೂಡ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಇದು ಕೂಡ ಸತ್ಯವೇ. ಮೊದಲನೇದಾಗಿ ಏನಾಗತ್ತೆ ಅಂತಂದ್ರೆ, ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಜೊತೆ ರವಿ ಕುತ್ಕೊಂಡಿದ್ದಾನೆ. ಈ ರವಿ ಏನಪ್ಪಾ ಅಂತಂದ್ರೆ ಅಷ್ಟಮಾಧಿಪತಿಯಾಗಿ ತೃತೀಯದಲ್ಲಿರೋದ್ರಿಂದ ಸುಮ್ನೆ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಜೊತೆ ಮನಸ್ತಾಪಗಳಾಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಸ್ವಲ್ಪ ಕೆಣಕುವ ರೀತಿಯಲ್ಲಿ ಅವ್ರು ಮಾತಾಡ್ಬೋದು, ಕೋಪ ಬರುತ್ತೆ. ಶನಿ ಜೊತೆ ರವಿ ಸೇರಿದಾಗ ಕೋಪ ಬರುತ್ತೆ. ತುಂಬಾ ದಿನದಿಂದ ಅವ್ರ ಬಗ್ಗೆ ಇದ್ದಂತಹ ಅಸಮಾಧಾನ ಒಂದ್ಸಲ ನಿಮ್ಗೆ ಮೇಲೆ ಬರುತ್ತೆ. ಅಂದ್ರೆ ಅದನ್ನ ನೀವು ವಾಪಸ್ ಮಾತಾಡ್ಬಿಡ್ತೀರಾ. ಓಕೆ, ಮಾತಾಡೋದು ತಪ್ಪಿಲ್ಲ, ಆದರೆ ಆ ಮಾತಿನಲ್ಲಿ ಕೋಪ ದ್ವೇಷ ಬೇಡ. ನಾರ್ಮಲ್ ಆಗಿ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು, ನಿಮ್ಮ ವ್ಯಕ್ತಿತ್ವದಲ್ಲಿ ಇಂತಹ ಗುಣಗಳಿದೆ, ಇದು ನನಗೆ ಇಷ್ಟ ಆಗಲ್ಲ, ಅದನ್ನ ನಾರ್ಮಲ್ ಆಗಿ ಸಮಾಧಾನವಾಗಿ ಹೇಳ್ಬಿಡಿ. ಅಂದ್ರೆ ಜಗಳದ ರೀತಿಯಲ್ಲಿ ಹೇಳ್ಬೇಡಿ. ಯಾಕಂದ್ರೆ ಜಗಳ ಆಗೋದಕ್ಕೆ ಅವಕಾಶ ಕೊಡ್ಬೇಡಿ. ವಾಕ್ಸ್ಥಾನದಲ್ಲಿ ಕುಜ ರಾಹು ಬುಧ ಇರೋದ್ರಿಂದ ಆಲ್ರೆಡಿ ಹಿಂಗೆ ಎಲ್ಲಿ ಏನ್ ಮಾತಾಡಿದ್ರು ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಒಳ್ಳೇದ್ ಮಾತಾಡಿದ್ರು ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಈ ತರ ಆಗ್ತಾ ಇದೆ. ಕಡಿಮೆ ಮಾತಾಡಿದ್ರೆ ತುಂಬಾ ಒಳ್ಳೇದು. ಬುಧನ ಜೊತೆ ರಾಹು ಇದ್ದಾಗ ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು. ಯಾಕಂದ್ರೆ ಬುಧ ಮಾತಿಗೆ ಕಾರಕ. ರಾಹು ಏನ್ ಮಾಡ್ತಾನೆ ಅಂದ್ರೆ ಮಾತಿನಿಂದ ಒಳ್ಳೇದೂ ಮಾಡ್ಕೊಡ್ತಾನೆ, ಕೆಟ್ಟದ್ದು ಮಾಡ್ಕೊಡ್ತಾನೆ. ನಿಮ್ಮ ಒಂದು ಜಾತಕದಲ್ಲಿ ರಾಹುವಿನ ಸ್ಥಿತಿ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಬುಧನೇ ಯಾವಾಗ್ಲೂ ಸ್ಮಾರ್ಟ್ ಆಗಿರ್ಬೇಕು ರಾಹುಗಿಂತ. ಸೊ ವಾಕ್ಸ್ಥಾನದಲ್ಲಿ ಮಂಗಳ ಬೇರೆ ಇದ್ದಾನೆ. ಹಾಗಾಗಿ ಏನ್ ಮಾತಾಡಿದ್ರು ತಪ್ಪಾಗ್ತಾ ಇದೆ, ಏನ್ ಮಾತಾಡಿದ್ರು ಪ್ರಾಬ್ಲಮ್ ಆಗ್ತದೆ. ಕುಟುಂಬದಲ್ಲೂ ಕೂಡ ಮನಸ್ತಾಪ ಜಗಳಗಳು ಒಂದಷ್ಟು ಜನಗಳಾಗ್ತಾ ಇದೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ. ಆಲ್ರೆಡಿ ಇವಾಗ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅನ್ನುವಂಥವ್ರಿಗೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕುಟುಂಬದಲ್ಲಿ ಆಲ್ರೆಡಿ ಜಗಳ ಇದೆ, ಅವಾಗ ಕಿರಿಕಿರಿ ಆಗ್ತಾ ಇರುತ್ತೆ, ಮನಸ್ತಾಪ ಆಗ್ತಾ ಇರುತ್ತೆ. ಅಂದ್ರೆ ಈ ಟೈಮಲ್ಲಿ ಅದು ಜಾಸ್ತಿ ಆಗುತ್ತೆ. ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ ಮಕರ ರಾಶಿಯವರಿಗೆ. ಯಾಕಂದ್ರೆ ರಾಶ್ಯಾಧಿಪತಿ ಜೊತೆ ರವಿ ಇರೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ವಲ್ಪ BP ಇರೋವಂಥವ್ರು, ಹಾರ್ಟ್ ಪ್ರಾಬ್ಲಮ್ ಇರೋವಂಥವ್ರು ಸ್ವಲ್ಪ ಹುಷಾರಾಗಿರಿ. ಉಸಿರಾಟದ ಸಮಸ್ಯೆ ಇದೆ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಇಂಥವ್ರು ಹುಷಾರಾಗಿರಿ. ಬೆನ್ನು ನೋವಿನ ಸಮಸ್ಯೆ ಇದೆ ಅನ್ನೋಂಥವ್ರಿಗೂ ಕೂಡ ಇದು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ.
ಕುಟುಂಬದ ಜವಾಬ್ದಾರಿ. ನೋಡಿ, ಮನೆಯಲ್ಲಿ ನೀವು ಶಾಂತವಾಗಿರೋದಕ್ಕೆ ಟ್ರೈ ಮಾಡಿ ಆದಷ್ಟು. ಇನ್ನು ಹಣಕಾಸಿನ ವಿಷಯ ಹೇಗಿದೆ ಅಂದ್ರೆ ನಿಮ್ಗೆ ದುಡ್ಡು ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಲಾಭಾಧಿಪತಿ ಹಾಗೆ ಭಾಗ್ಯಾಧಿಪತಿ ಇಬ್ರು 2ನೇ ಮನೇಲಿ ಇರೋದ್ರಿಂದ ನಿಮ್ಗೆ ದುಡ್ಡು ಬರುತ್ತೆ, ಹಣಕಾಸಿನ ಸಮಸ್ಯೆ ಇಲ್ಲ. ಆದ್ರೆ ದುಡ್ಡು ಹಂಗೆ ಖರ್ಚಾಗ್ಬಿಡುತ್ತೆ. ನಿಮ್ ಕುಟುಂಬಕ್ಕೋಸ್ಕರನೋ ಅಥವಾ ನಿಮ್ಗೋಸ್ಕರನೋ ಖರ್ಚು ಜಾಸ್ತಿ ಆಗತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ಬಗ್ಗೆ ನಾಳೆ ಹೇಗಪ್ಪ ಅನ್ನೋ ಚಿಂತೆ ನಿಮ್ಗೆ ಇರುತ್ತೆ. ಚತುರ್ಥಾಧಿಪತಿಯಾದ ಕುಜಗ್ರಹ ರಾಹು ಜೊತೆ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರ ಅಂತ ಬಂದಾಗ ಏನೂ ನಿರ್ಧಾರ ತಗೋಬೇಡಿ ಈ ವಾರದಲ್ಲಿ. ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಗುಡ್, ನೀವು ಸೇಲ್ ಮಾಡ್ಬೋದು. ಯಾಕಂದ್ರೆ ಬುಧ ಇದ್ದಾನೆ ಭಾಗ್ಯಾಧಿಪತಿ, ಒಳ್ಳೆ ಬೆಲೆಗೆ ಸೇಲ್ ಆಗುತ್ತೆ. ಲಾಭಾಧಿಪತಿ ಕೂಡ ಇದಾನಲ್ವಾ, ಹಾಗಾಗಿ ಒಳ್ಳೆ ಬೆಲೆಗೆ ಸೇಲ್ ಆಗಿ ನಿಮ್ ಕೈಗೆ ಹಣ ಬರುತ್ತೆ. ಆದ್ರೆ ತಗೊಳ್ಳೋ ವಿಚಾರ ಅಂತ ಬಂದಾಗ ಖಂಡಿತ ಬೇಡ. ಚತುರ್ಥಾಧಿಪತಿ ಜೊತೆ ರಾಹು ಇರೋದ್ರಿಂದ ನಿಮ್ಗೆ ಎಲ್ಲೋ ಒಂದ್ ಕಡೆ ಮೋಸ ಆಗ್ಬೋದು. ಪ್ರಾಪರ್ಟಿ ವಿಷಯದಲ್ಲಿ ನೀವು ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಲಿಟಿಗೇಷನ್ ಇರೋ ಪ್ರಾಪರ್ಟಿನ ನೀವು ಖರೀದಿ ಮಾಡುವಂತ ಸಾಧ್ಯತೆ, ಅಥವಾ ಜಾಗದಲ್ಲಿ ಏನೋ ಸಮಸ್ಯೆ ಇರುತ್ತೆ, ಏನೋ ನೆಗೆಟಿವ್ ಇರುತ್ತೆ. ಈ ತರ ಎಲ್ಲ ಕೆಲವರು ಹುತ್ತ ಹೊಡೆದ್ಬಿಟ್ಟು ಅಲ್ಲಿ ಸೈಟ್ ಮಾಡಿರ್ತಾರೆ, ಅದೆಲ್ಲ ಇರುತ್ತೆ. ಇದೆಲ್ಲ ತುಂಬಾ ಸಿಂಪಲ್ ಆಗಿ ತಗೋತಾರೆ. ಆಕ್ಚುಲ್ ಆಗಿ ಹುತ್ತ ಒಡೆದಾಕಿ ಅಲ್ಲಿ ಮನೆ ಕಟ್ಟಿದ್ರೆ ಖಂಡಿತ ಅಲ್ಲಿ ಏಳಿಗೆ ಆಗಲ್ಲ. ಇದಕ್ಕೆ ತುಂಬಾ ಕಾರಣ ಇದೆ. ನಾಗನ ಮನೆಯನ್ನ ನಿರ್ನಾಮ ಮಾಡಿ ಅಲ್ಲಿ ನಾವು ಮನೆ ಕಟ್ಕೊಂಡ್ರೆ ಖಂಡಿತ ನಾವು ಮನೆಯಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ನಾನು 60 ವರ್ಷ ಆಯ್ತು, ಇನ್ನೂ ಒಂದು ಸ್ವಂತ ಮನೆ ಕಟ್ಟಕ್ಕಾಗಿಲ್ಲ. ಯಾಕಿದು ಅಂದ್ರೆ ಯಾರು ಹುತ್ತವನ್ನ ಹೊಡೆದಾಕಿರ್ತಾರೆ ಅವರಿಗೆ ಸ್ವಂತ ಮನೆ ಕಟ್ಟಕ್ ಬಿಡಲ್ಲ. ಈಗ ಹುತ್ತ ಹೊಡೆದಾಕ್ದಾಗ ನಾಗಗಳ ಪರಿಸ್ಥಿತಿ ಏನಾಗತ್ತೆ ಹೇಳಿ, ಅತಂತ್ರ ಆಗತ್ತೆ. ಅವ್ರ ಮನೆಯನ್ನ ನಾವು ನಾಶ ಮಾಡಿರ್ತೀವಿ ಅನ್ಕೊಳ್ಳಿ, ಅವಾಗ ಅವ್ರ ಮನೆಯಲ್ಲೇ ಓಡಾಡ್ತಿರ್ತಾರೆ. ಪಾಪ ಆ ಕಡೆ ಈ ಕಡೆ ನಾಗಗಳು ಓಡಾಡ್ತಾ ಇರ್ತವೆ, ಹಾವುಗಳು. ಅದೇ ತರ ನಮ್ ಪರಿಸ್ಥಿತಿ ಆಗತ್ತೆ. ಸ್ವಂತ ಒಂದು ನೆಲೆ ಇಲ್ಲ, ಆ ಮನೆಗೆ ಹೋಗೋದು, ಬಾಡಿಗೆ ಮನೆ, ಅಲ್ಲೇನೋ ಪ್ರಾಬ್ಲಮ್, ಮತ್ತೊಂದ್ ಮನೆ ಬಾಡಿಗೆ, ಹೀಗೆ ಅತಂತ್ರ ಪರಿಸ್ಥಿತಿಯನ್ನ ಉಂಟು ಮಾಡ್ತಾರೆ. ಹಾಗಾಗಿ ಕೆಲವರೆಲ್ಲ ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳಲ್ಲ. ಒಂದ್ ಚಿಕ್ಕ ಹುತ್ತ ತಾನೇ ಹೊಡೆದಾಕ್ಬಿಡೋಣ. ಹುತ್ತ ಇದೆ ಅಂತಂದ್ರೆ ಆ ಜಾಗನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ, ಅದು ಅವರ ಜಾಗ ಆಗಿರುತ್ತೆ. ಸೊ ಇದೆಲ್ಲ ಸ್ವಲ್ಪ ನೆನ್ಪಿಟ್ಕೊಂಡು ತಗೊಳ್ಳಿ ಪ್ರಾಪರ್ಟಿ. ಈ ತರದ ಜಾಗಗಳು ತಗೊಳ್ಳೋ ಟೈಮ್ ಅಂದ್ರೆ ಕುಜರಾಹು ಕಾಂಬಿನೇಷನ್. ನಿಮ್ಮ ರಾಶಿಗಾಗಲಿ ಚತುರ್ಥಕ್ಕಾಗಲಿ ಕುಜರಾಹು ಕಾಂಬಿನೇಷನ್ ಗೋಚಾರದಲ್ಲಿ ಬಂದಾಗ ಗೊತ್ತಿಲ್ಲದೆ ಅಂತ ಸ್ಥಳಗಳನ್ನ ತಗೊಂಡ್ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಪ್ರಶ್ನ ಲಗ್ನ ಇರೋದೇ ಈ ವಿಚಾರವಾಗಿ. ಒಂದು ಜಾಗ ನೋಡಿದಾಗ ಆ ಜಾಗದ ಮಣ್ಣನ್ನ ನೋಡಿದಾಗ ಜಾಗ ಹೇಗಿದೆ, ಅಲ್ಲಿ ಏನ್ ದೋಷ ಇದೆ, ಕೆಲವು ಜಾಗಗಳಲ್ಲಿ ಶಾಪಗಳು ಇರುತ್ತೆ, ಶಾಪಗ್ರಸ್ತ ಜಾಗ ಅಂತಾರೆ ಅದನ್ನೆಲ್ಲ. ಆಯ್ತಾ? ಸೊ ಅದೆಲ್ಲ ನೋಡ್ಕೊಂಡು ತಗೋಬೇಕಾಗತ್ತೆ. ಸದ್ಯಕ್ಕೆ ಈ ವಾರದಲ್ಲಿ ನೀವು ಪ್ರಾಪರ್ಟಿ ತಗೊಳ್ಳೋ ವಿಚಾರಕ್ಕೆ ಹೋಗ್ಲೇಬಿಡಿ. ಸೇಲ್ ಮಾಡೋ ವಿಚಾರ ಆದ್ರೆ ಓಕೆ, ಏನ್ ತೊಂದ್ರೆ ಇಲ್ಲ. ಇನ್ನು ಕೆಲಸ ಅಂತ ಬಂದಾಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಪರವಾಗಿಲ್ಲ, ಮಟ್ಟಿಗೆ ಪರವಾಗಿಲ್ಲ. ಕಿರಿಕಿರಿ ಇರುತ್ತೆ ಸಣ್ಣ ಪುಟ್ಟದ್ದು. ಕೆಲಸ ಮಾಡೋರು ಸುತ್ತಮುತ್ತ ಜೊತೆಲಿ ಇರೋರ್ದು ಅವ್ರದ್ದೇನೋ ಮಾತುಕತೆಗಳು, ಕಿರಿಕಿರಿ, ಸ್ವಲ್ಪ ವರ್ಕ್ ಪ್ರೆಷರು ಸಹಜವಾಗಿದ್ದೇ ಇರುತ್ತೆ. ಬಟ್ ಓಕೆ, ನಿಭಾಯಿಸ್ಕೊಂಡು ಹೋಗ್ತೀರಾ. ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಅಥವಾ ಏನೋ ಒತ್ತಡಗಳು, ಯಾವುದೋ ಒಂದು ಕೆಲಸ ಇದಿಷ್ಟ ಆಗ್ಲೇಬೇಕು, ಇವಾಗ ಆಗ್ಲೇಬೇಕು, ಈ ತರ ಒಂದ್ ಸ್ವಲ್ಪ ಒಂಚೂರು ಬೇಸರಗಳಿರುತ್ತೆ. ಪರಿಹಾರವನ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಪ್ಪಾ ಅಂತಂದ್ರೆ, ಈ ವಾರದ ಶನಿವಾರ ಎಳ್ಳು ಹೆಸರು ಕಾಳು ದಾನ, ಭಾನುವಾರ ಗೋಧಿ ದಾನ, ದುರ್ಗಾ ಅಷ್ಟೋತ್ತರನ ಪ್ರತಿದಿನ ಹೇಳ್ಕೋಬೇಕು. 4ನೇ ಮನೇಲಿ ಶುಕ್ರ ಇದ್ದಾನೆ, ಶುಭ. ಏನೇ ಸಮಸ್ಯೆಗಳು ಬಂದ್ರು ಹೇಗೋ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಯಾಕಂದ್ರೆ ನಿಮ್ ಕೆಲಸಗಳು ಎಲ್ಲಾ ಸಮಸ್ಯೆಗಳ ನಡುವೆ ನಿಮ್ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಶುಕ್ರ 4ನೇ ಮನೇಲಿ ಕುತ್ಕೊಂಡ್ರೆ ದಿಗ್ಬಲ, ಹಾಗಾಗಿ ಅವನು ನಿಮ್ಗೆ ಆ ಸಮಾಧಾನವನ್ನ ಕೊಡ್ತಾ ಇರ್ತಾನೆ. ಪರಿಹಾರವನ್ನ ಮಾಡ್ಕೊಳ್ಳಿ, ಇನ್ನೂ ಒಳ್ಳೇದಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಕುಜ, ರಾಹು, ಬುಧ 3 ಗ್ರಹಗಳು ನಿಮ್ಮ ರಾಶಿಯಲ್ಲೇ ಇದ್ರು ಈ ವಾರ ಕೂಡ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಬಟ್ ಮಂಗಳನ ಒಂದು ಅಶುಭ ಫಲ ಸ್ವಲ್ಪ ಕಡಿಮೆ ಆಗೋ ಟೈಮ್. ಯಾಕಂದ್ರೆ ಮಂಗಳ 29 ಡಿಗ್ರಿ ಇದ್ದಾನೆ, ಇನ್ನೇನು ಮೀನರಾಶಿಗೆ ಹೋಗ್ತಾನೆ. ಸೊ ಮೀನರಾಶಿಗೆ ಹೋಗುವ ಹಂತದಲ್ಲಿದ್ದಾಗ ಅವನು ಸ್ವಲ್ಪ ಆತುರಗಾರಕ. ಅವನು ಏನೋ ಒಂದು ಮಾಡ್ಬೇಕು ಅಂದ್ರೆ ಮುಂಚಿತವಾಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಅವನ ಅಶುಭ ಫಲ ಒಂಚೂರು ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿತ್ತು ಮೀನರಾಶಿಯವರಿಗೆ ಅನ್ನುವಂಥವ್ರಿಗೆ ಸ್ವಲ್ಪ ಒಂದು ಅನಾರೋಗ್ಯ ಸಮಸ್ಯೆಗಳು ಹಾಗೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ ಬರುತ್ತೆ ನಿಮ್ಗೆ. ಯಾಕೆ ಅಂತಂದ್ರೆ ಪ್ರಸ್ತುತ ಕುಜ ಮುಂದಿನ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಪರವಾಗಿಲ್ಲಪ್ಪ, ಏನೋ ಒಂಚೂರು ಪರವಾಗಿಲ್ಲ ಅನಿಸ್ತಿರುತ್ತೆ. ಬಟ್ ಕಂಪ್ಲೀಟ್ ಗುಣ ಆಗಿರಲ್ಲ. ಯಾಕಂದ್ರೆ ನಿಮ್ ರಾಶ್ಯಾಧಿಪತಿ ಜೊತೆನಲ್ಲಿ ರವಿ ಇದ್ದಾನೆ, ಕಂಪ್ಲೀಟ್ ಗುಣ ಆಗಿರಲ್ಲ. ಮತ್ತೇನೋ ಇನ್ನೊಂದು ವಾರ ಬಿಟ್ಟು ಪ್ರಾಬ್ಲಮ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ನೀವ್ ಏನೇ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಕೂಡ ಕಂಪ್ಲೀಟ್ ಮಾಡಿ.
ಟ್ರೀಟ್ಮೆಂಟ್ನ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಕೆಲವ್ರು ಹೆಲ್ತ್ ಇಶ್ಯೂಸ್ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತಾರೆ, ಮೆಡಿಸಿನ್ ಕೊಡ್ತಾರೆ. ಅವ್ರು ಹೇಳಿರ್ತಾರೆ ಡಾಕ್ಟರ್ 1 ವಾರ ತಗೊಳ್ಳಿ, 15 ದಿನ ತಗೊಳ್ಳಿ ಅಂತ. ಒಂದ್ 3 ದಿನ 4 ದಿನ ತಗೊಂಡು ನಾನು ಹುಷಾರಾದೆ ಚೆನ್ನಾಗದೆ ಅಂತ ಬಿಟ್ಬಿಡ್ತಾರೆ. ಹಾಗೆ ಮಾಡಬೇಡಿ, ಕೇರ್ಲೆಸ್ ಮಾಡಬೇಡಿ. ಮತ್ತೆ ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ ನಿಮ್ಗೆ. ಯಾಕಂದ್ರೆ ರವಿ ಶನಿ ಒಂದೇ ಮನೇಲಿ ಇದಾರೆ. ನೆಕ್ಸ್ಟ್ ಕುಜ ಕೂಡ ಹೋಗಿ ಶನಿ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಹಾಗಾಗಿ ಮತ್ತೆ ಮಾತಿನ ವಿಷಯದಲ್ಲಿ ಜಾಗ್ರತೆ. ಕೋಪದಿಂದ, ಸಿಟ್ಟಿನಿಂದ ಮಾತನಾಡಿ ಕೆಲವೊಂದು ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋ ಸಾಧ್ಯತೆ, ಸ್ವಲ್ಪ ಜಗಳ ಆಗೋ ಸಾಧ್ಯತೆ ಇದೆಲ್ಲ ಇದೆ. ಹಾಗಾಗಿ ಕಮ್ಮಿ ಮಾತಾಡಿದ್ರೆ ತುಂಬಾ ಒಳ್ಳೇದು. ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ದಿನ ನಿಮ್ಗೆ ಕೋಪ ಜಾಸ್ತಿನೇ ಆಗ್ತಾ ಇರುತ್ತೆ. ಈಗ ಏನಾಗತ್ತೆ, ಶನಿ ಜೊತೆ ರವಿ ಬಂದಿದಾನ, ಸ್ವಲ್ಪ ಕೋಪ ಸಿಟ್ಟು ಜಾಸ್ತಿ ಮಾಡ್ತಾನೆ. ನೆಕ್ಸ್ಟ್ ರವಿ ಹೋಗಿ ಮೇಷರಾಶಿಯಲ್ಲಿ ಕುತ್ಕೊಂಡ್ಬಿಡ್ತಾನೆ. ಅವಾಗಂತೂ ಕೇಳೋಂಗೆ ಇಲ್ಲ, ಮಾತಾಡ್ಸಂಗೆ ಇಲ್ಲ, ಆ ತರ ಆಗುತ್ತೆ. ಸಹಜವಾಗಿ ಶಾಂತ ಸ್ವಭಾವದವರಾಗಿದ್ರೆ ನಿಮಗೆ ಇದರ ಪ್ರಭಾವ ಇರಲ್ಲ. ಯಾಕಂದ್ರೆ ನಿಮ್ಮ ಒಂದು ನೇಚರ್ ತುಂಬಾ ಶಾಂತ ಸ್ವಭಾವ ಆಗಿರುತ್ತೆ. ಬಿಗಿನಿಂಗ್ ಇಂದಲೂ ತುಂಬಾ ಶಾಂತವಾಗಿರ್ತೀರ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನಾಧಿಪತಿ ತುಂಬಾ ಪವರ್ಫುಲ್ ಆಗಿರ್ತಾನೆ. ನನ್ನ ಪ್ರಕಾರ ಕೋಪ ಮಾಡ್ಕೊಳ್ಳೋರು, ಸಿಟ್ಟು ಮಾಡ್ಕೊಳ್ಳೋರು ಸ್ಟ್ರಾಂಗ್ ವ್ಯಕ್ತಿ ಅಲ್ಲ. ಬಟ್ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಏನಾದ್ರೂ ನೇರವಾಗಿ ಹೇಳ್ಬಿಟ್ಟು ಆಮೇಲೆ ಅದನ್ನ ಮರ್ತು ಬಿಡ್ಬೇಕು. ಅವ್ರು ತುಂಬಾ ಒಳ್ಳೆ ವ್ಯಕ್ತಿ. ತುಂಬಾ ತಾಳ್ಮೆಯಿಂದ ಇರೋದು ತುಂಬಾ ಸ್ಟ್ರಾಂಗ್ ಅಂತಾರೆ. ಅವ್ರನ್ನ ತುಂಬಾ ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿ. ಯಾಕಂದ್ರೆ ಯಾವುದೇ ಭಾವನೆಗಳಿಗೆ ಅವರು ತುಂಬಾ ಅಡಿಕ್ಟ್ ಅಂದ್ರೆ ಬೇಜಾರಾಗಲ್ಲ, ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಏನಾದ್ರು ಅನ್ಸಿದ್ರೆ ನೇರವಾಗಿ ಮಾತಾಡಿ, ಆದ್ರೆ ಖಾರವಾಗಿ ಮಾತಾಡ್ಬೇಡಿ. ನೇರವಾಗಿ ಮಾತಾಡೋದಂದ್ರೆ ನೇರವಾಗಿ ಒಳ್ಳೆ ಸಿಹಿಯಾಗಿ ಹೇಳ್ಬಿಡಿ. ಇಲ್ಲ ನೀನ್ ಮಾಡ್ತಾ ಇರೋದು ತಪ್ಪು ಅನ್ಸತ್ತೆ, ನನಗೇನೋ ಇಷ್ಟ ಆಗಲ್ಲ, ಅದೇ ನೀನ್ ಮಾಡ್ತಾ ಇರೋದು ತಪ್ಪು, ನೀನ್ ಸರಿ ಇಲ್ಲ, ನೀನ್ ಕೆಟ್ಟವನು, ಅದ್ ನೋಡಿ, ಅದು ಖಾರವಾಗಿ ಹೇಳ್ದಾಗ ಏನಾಗುತ್ತೆ, ಅದು ಜಗಳಕ್ಕೆ ತಿರುಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾತಿನ ಬಗ್ಗೆ ಒಂಚೂರು ಯೋಚನೆ ಮಾಡಿ. ಯಾಕಂದ್ರೆ ಕುಟುಂಬ ಸ್ಥಾನದಲ್ಲಿ ರವಿ ಶನಿ ಇರೋದ್ರಿಂದ ಕುಟುಂಬದ ಮೇಲೆ ಎಫೆಕ್ಟ್. ನಿಮ್ಮ ಸಂಗಾತಿ ಅಧಿಪತಿ ರವಿ, ನಿಮ್ಮ ಸಂಗಾತಿ ಜೊತೆ ಕಿರಿಕಿರಿ ಮನಸ್ತಾಪ ಆಗ್ಬೋದು. ಆಲ್ರೆಡಿ ಪ್ರಾಬ್ಲಮ್ ಇದೆ ಅನ್ನೋರ್ಗೆ ಇದು ಅನ್ವಯ ಆಗತ್ತೆ. ಇಲ್ಲ ಚೆನ್ನಾಗಿದ್ದೀರಾ ಅನ್ನೋರ್ಗೆ ಇದೇನಂತ ಹೆಚ್ಚು ಅನ್ವಯ ಆಗಲ್ಲ. ನಿಮ್ ಸಂಗಾತಿನೇ ಸಮಟೈಮ್ಸ್ ನಿಮ್ಗೆ ಕೋಪ ಮಾಡ್ಕೊಂಡು ನಿಮ್ಗೆ ಬೈಯುವಂಥದ್ದು, ಜಗಳ ಮಾಡುವಂಥದ್ದು ಆಗ್ತಾ ಇರುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಸೂರ್ಯ 2ನೇ ಮನೇಲಿ ಇರೋದ್ರಿಂದ ನಿಮ್ಗೆ ಅವರಿಂದ ಸಮಸ್ಯೆಗಳು ಆಗ್ಬೋದು. ನಿಮ್ಮಿಂದನೇ ಆಗತ್ತೆ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂತಂದ್ರೆ, ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ ಪ್ರತಿದಿನ. ಸೂರ್ಯನಿಂದ ಆಗುವಂತಹ ಅಶುಭ ಫಲಗಳು ಕಮ್ಮಿ ಆಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ದಶಮಾಧಿಪತಿ ನಿಮ್ ರಾಶಿಯಲ್ಲಿದ್ದಾನೆ, ಪಂಚಮಾಧಿಪತಿ ರಾಶಿಯಲ್ಲಿದ್ದಾನೆ. ಹಾಗಾಗಿ ಏನ್ ಪ್ರಾಬ್ಲಮ್ ಇಲ್ಲ. ಹಣಕಾಸಿನ ವಿಷಯದಲ್ಲಿ ದುಡ್ಡು ಬರುತ್ತೆ, ಹಾಗೆ ಖರ್ಚು ಕೂಡ ಆಗುತ್ತೆ. ರವಿ ಶನಿ ಇಬ್ರು ಇರೋದ್ರಿಂದ ನ್ಯೂಟ್ರಲ್ ಅಂತ ಹೇಳ್ಬೋದು. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ದುಡ್ಡು ಬರುತ್ತೆ, ಖರ್ಚಾಗತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ. ಕೆಲಸದಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಅಷ್ಟೇ. ಅಂದ್ರೆ ವರ್ಕ್ ಪ್ರೆಷರ್ ಇರುತ್ತೆ. ರವಿ ಶನಿ ಬಂದ್ರು ಅಂದ್ರೆ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ, ಅದೇನ್ ಮಾಡಕ್ಕಾಗಲ್ಲ. ಆದ್ರೆ ತೊಂದರೆ ಏನಿಲ್ಲ, ಮಾಡ್ಬೋದು. ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಾನು ಏನ್ ಹೇಳಿದೀನಿ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ 4ನೇ ಮನೆಯಲ್ಲಿದ್ದಾನೆ. ಬಟ್ ನಿಮ್ಮ ರಾಶಿಯಲ್ಲಿ ರವಿ ಶನಿ ಒಂದೇ ಮನೆಯಲ್ಲಿದ್ದಾರೆ. ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತೀರಾ, ವರ್ಕ್ ಪ್ರೆಷರ್ ಇರುತ್ತೆ. ಪ್ರೆಷರ್ ಅನ್ನೋದಕ್ಕಿಂತ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತೀರಾ ಅಂತ ಹೇಳ್ಬೋದು. 6ನೇ ಮನೆ ಅಧಿಪತಿ ಪ್ಲಸ್ ಶನಿ ಇರೋದ್ರಿಂದ ಕೆಲಸ ಅನ್ನೋದ್ರ ಕಡೆನೆ ಜಾಸ್ತಿ ನೀವು ಫೋಕಸ್ ಮಾಡ್ತಾ ಇರ್ತೀರಾ. ಗುಡ್. 2ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ಅವಶ್ಯಕತೆಗೆ ಏನ್ ಬೇಕೋ ಅಷ್ಟು ದುಡ್ಡು ಬರುತ್ತೆ ಈ ವಾರದಲ್ಲಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಶುಕ್ರ ಅಂದ್ರೆ ಭೋಗಗಳನ್ನ ಕೊಡುವಂತನು. ನಿಮ್ಗೆ ಊಟ, ಬಟ್ಟೆ, ವಸತಿ, ಓಡಾಡೋದಕ್ಕೆ, ವಾಹನಕ್ಕೆ ಪೆಟ್ರೋಲು ಮತ್ತೆ ವಾಹನ ಇದೆಲ್ಲ ಏನಿದೆಯಲ್ಲ, ಇಷ್ಟ ಅನುಕೂಲನ ಶುಕ್ರ ಕೊಡ್ತಾರೆ. ಬಟ್ ಶುಕ್ರ ಅಲ್ಟಿಮೇಟ್ ಸೌಖ್ಯ ಕೊಡೋದಿಲ್ಲ. ಅಲ್ಟಿಮೇಟ್ ಸೌಖ್ಯ ಅಂದ್ರೆ ನೆಮ್ಮದಿ. ಕೆಲವರಿಗೆ ಇದೆಲ್ಲ ಇರುತ್ತೆ, ಆದ್ರೆ ನೆಮ್ಮದಿ ಇರೋದಿಲ್ಲ. ಹೊರಗಿನ ಪ್ರಪಂಚದ ಭೋಗಗಳನ್ನು ಕೊಡೋನು ಶುಕ್ರ, ಒಳಗಿನ ಮನಸ್ಸಿನ ಸಂತೋಷ ಕೊಡೋನು ಚಂದ್ರಗ್ರಹ. ಅದೇ ಇರಲ್ಲ ಮೀನರಾಶಿಯವರಿಗೆ. ಯಾಕೆಂದ್ರೆ 12ನೇ ಮನೆಯಲ್ಲಿ ಕುಜ, ವಾಕ್ಸ್ಥಾನಾಧಿಪತಿ ಕುಜ 12ನೇ ಮನೆಗೆ ಬಂದು 1.5-2 ತಿಂಗಳಾಯ್ತು. 1.5 ತಿಂಗಳಾಗಿದೆ, ಇನ್ನು ಜಾಸ್ತಿನೇ ಆಗ್ತಾ ಬಂದಿದೆ. ಏನ್ ಮಾತಾಡಿದ್ರು ತಪ್ಪಾಗತ್ತೆ. ನಾನು ಮಾತಾಡ್ಬೇಕಾ ಬೇಡವಾ ಅನ್ನೋದೇ ಆತಂಕ. ಈ ವಾರನು ಸ್ವಲ್ಪ ಅದೆಲ್ಲ ಆಗತ್ತೆ. ಕಡಿಮೆ ಮಾತಾಡಿ. ಬಾಧಕಾಧಿಪತಿ ಬುಧನ್ ಜೊತೆನಲ್ಲಿ ಕುಜ ಇರೋದ್ರಿಂದ ನೀವು ಮಾತಾಡಿದ್ದೆಲ್ಲ ಸ್ವಲ್ಪ ಸಮಸ್ಯೆ ತಿರುಗಬಹುದು. ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಒಳ್ಳೇದು. ಮಾತಿನಿಂದ ಸ್ವಲ್ಪ ನಷ್ಟನೂ ಆಗ್ಬಹುದು. ನಿಮ್ಗೇನೋ ಆಗ್ಬೇಕಾಗಿತ್ತು ಅವರಿಂದ ಕೆಲಸ, ಅದಾಗದೆ ಹೋಗ್ಬೋದು. ಅಥವಾ ನಿಮ್ಗೆ ಬಹಳ ವಿಶ್ವಾಸದಲ್ಲಿದ್ದವರು ದೂರ ಆಗ್ಬೋದು, ಆ ಥರದ್ದಾಗ್ಬೋದು. ಬಟ್ ಏನಪ್ಪಾ ಅಂದ್ರೆ, ಸದ್ಯಕ್ಕಂತೂ ಈ ವಾರದಲ್ಲಿ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿ ಮತ್ತೆ ರವಿ
ನಿಮ್ಮನ್ನ ಸ್ವಲ್ಪ ಜಾಗೃತರನ್ನಾಗಿ ಮಾಡ್ತಾರೆ. ಹಾಗಾಗಿ ಉದ್ಯೋಗ, ಕೆಲಸ ಇದ್ರ ಬಗ್ಗೆನೆ ತುಂಬಾ ಗಮನ ಕೊಡ್ತಾ ಇರ್ತೀರಾ. ತುಂಬಾ ಚುರುಕಾಗಿರ್ತೀರಾ ಕೆಲಸದಲ್ಲಿ. ಅದೇ ಮಾತಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಿ. ಮತ್ತೆ ದುಡ್ಡು ಅಷ್ಟೇ, 2ನೇ ಮನೇಲಿ ಶುಕ್ರ ಇರೋದ್ರಿಂದ ನಿಮ್ಗೆ ಆ ಟೈಮಿಗೆ ಬೇಕಾದಷ್ಟು ಅನುಕೂಲ ಅಂತೂ ಆಗ್ತಾ ಇರುತ್ತೆ. ಚತುರ್ಥ ಭಾವದಲ್ಲಿ ಗುರು ಕೂತ್ಕೊಂಡು ದಶಮದಲ್ಲಿರೋದ್ರಿಂದ ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಷ್ಟೇ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. 12ನೇ ಮನೆಯಲ್ಲಿರುವಂತಹ ಕುಜ ರಾಹುವಿನಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡದೇ ಇರೋದ್ರಿಂದ ಅಥವಾ ಹೊರಗಡೆ ಆಹಾರ ಪದಾರ್ಥವನ್ನ ಸೇವನೆ ಮಾಡೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್, ಅಲರ್ಜಿ, ಸ್ಟಮಕ್ ಇನ್ಫೆಕ್ಷನ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ತರದೆಲ್ಲ ಆಗ್ಬೋದು. ತುಂಬಾ ಚೆನ್ನಾಗಿದ್ದಾರೆ, ಆರೋಗ್ಯದಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸಣ್ಣ ಪುಟ್ಟದ್ದೇನೋ ಒಂಚೂರಾಗಿ ಕ್ಲಿಯರ್ ಆಗ್ಬಿಡುತ್ತೆ. ಈಗಾಗ್ಲೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತೆ ಕೆಲವ್ರಿಗೆ, ಯಾವಾಗ್ಲೂ ಅನಾರೋಗ್ಯ ಸಮಸ್ಯೆ ಇರುತ್ತೆ ನೋಡಿ, ಆ ತರ ಇರೋರಿಗೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗುತ್ತೆ, ಅಂತವ್ರು ಸ್ವಲ್ಪ ಹುಷಾರಾಗಿರಿ. ಇನ್ನು 4ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಏನು ನಿರ್ಧಾರ ತಗೊಳ್ಬೇಡಿ. ಸೈಟು, ಮನೆ, ವಾಹನ ತಗೊಳ್ಳೋದು ಮಾರೋದು ಎರಡರ ಬಗ್ಗೆನೂ ಯೋಚನೆ ಬೇಡ. ಅಂದ್ರೆ ಡಿಸೈಡ್ ಮಾಡ್ಬೇಡಿ. ಕೆಲವರು ವಾಹನ ಖರೀದಿ ಮಾಡ್ಬೇಕು ಅಂತಿದ್ರು ಕೂಡ ಸದ್ಯಕ್ಕೆ ಬೇಡ. ಬುಧಗ್ರಹ ನಿಮ್ ರಾಶಿಗೆ ಬರ್ಬೇಕು, ನೀಚಭಂಗ ರಾಜ್ಯೋಗ ಆಗ್ತಾನ ಅವಾಗ ನೀವು ತಗೋಬಹುದು. ಸದ್ಯಕ್ಕೆ ಇವುಗಳ ಬಗ್ಗೆ ಯಾವುದೇ ನಿರ್ಧಾರಗಳನ್ನ ತಗೋಬೇಡಿ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ ಅಂತ ಹೇಳ್ಬೋದು. ಈ ವಾರದಲ್ಲಿ ಮೀನರಾಶಿಯವ್ರಿಗೆ ಸ್ವಲ್ಪ ಶುಭ, ಸ್ವಲ್ಪ ಅಶುಭ ಎರಡೂ ಫಲಗಳಿದೆ. ಪರಿಹಾರ ಅಂತ ಬಂದಾಗ ನೀವು ತಪ್ಪದೆ ಈ ವಾರದ ಮಂಗಳವಾರ ತೊಗರಿ ಬೇಳೆಯನ್ನ ದಾನ ಮಾಡಬೇಕು. ಸುಬ್ರಹ್ಮಣ್ಯ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಇದನ್ನೆಲ್ಲ ಹೇಳ್ಕೊಳ್ಳಿ. ಡೈಲಿ ವಿಷ್ಣು ಸಹಸ್ರನಾಮವನ್ನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಶನಿಗೆ ಪರಿಹಾರ ಮಾಡಿಬಿಡಿ, ಯಾಕಂದ್ರೆ 7.7 ನಡೀತಿದೆ ಅಲ್ವಾ, ಶನಿಯ ಪರಿಹಾರವನ್ನ ನೀವು ಮರೀಲೇಬಾರ್ದು. ಶನಿವಾರ ಎಳ್ಳೆಣ್ಣೆ ದಾನ ಇದು ಕಂಪಲ್ಸರಿ, ಇದನ್ನೆಲ್ಲ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.